ಜ್ಞಾನ ಯೋಗಿಯ ಅಂತಿಮ ದರ್ಶನಕ್ಕೆ ಜನ ಸಾಗರವೇ ಹರಿದು ಬರ್ತಾ ಇದೆ. ಸಿಎಂ ಮಾತಾಡ್ತಾ ಇದ್ದಾರೆ, ನೋಡೋಣ. ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಜ್ಞಾನಾಶ್ರಮದ ಜ್ಞಾನಮೂರ್ತಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ದೇಹ ತ್ಯಾಗ ಮಾಡಿದ್ದಾರೆ. ಅವರ ಬಾಲ್ಯದಿಂದ ಅವ್ರಿಗೆ ಆಧ್ಯಾತ್ಮಿಕ ಬಲು. ಬಹಳಷ್ಟು ಮಕ್ಕಳಿಗೆ ಈ ಜಗತ್ತಿನ ಪ್ರಾಥಮಿಕವಾಗಿರುವಂಥ ಮಾಹಿತಿಗಳಿಲ್ಲದೆ ಇರುವಂಥ ವರ್ಷದಲ್ಲಿ ಅವರಿಗೆ ಈ ಲೋಕ ಅಲ್ಲದೆ ಬೇರೆ ಲೋಕದ ಜ್ಞಾನ ಇದ್ದಂಥವ್ರು. ಶಿವಾನಂದ ಮಠದ ಪರಂಪರೆಯ ಮಲ್ಲಿಕಾರ್ಜುನ ಸ್ವಾಮಿಗಳು ಅವ್ರನ್ನ ಗುರುತಿಸಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಎಲ್ಲ ಕಡೆ ಪ್ರವಚನ ಅವ್ರು ಹೇಳುವಾಗ ಕರ್ಕೊಂಡೋಗಿ ಮುಂದೆ ಪ್ರವಚನವನ್ನು ಪ್ರಾರಂಭ ಮಾಡಿಸಿದ್ರು. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಈ ಕೆಲವು ವೈಚಾರಿಕ, ಕೆಲವು ಪಂತು ಇವುಗಳ ಚೌಕಟ್ಟನ್ನು ಮೀರಿ ಅವರು ಆಧ್ಯಾತ್ಮಿಕವನ್ನು ಒಪ್ಕೊಂಡವರು. ಆಧ್ಯಾತ್ಮಿಕದಲ್ಲಿ ಯಾವುದೂ ಇಲ್ಲ, ಪರಮಾತ್ಮ ಒಬ್ಬನೇ, ಸೃಷ್ಟಿ ಮತ್ತು ಸೃಷ್ಟಿಕರ್ತ. ಇದರ ಒಂದು ಸಂಗಮವೇ ನಮ್ಮ ಬದುಕು. ಮತ್ತು ಈ ಆಧ್ಯಾತ್ಮಿಕ ಮತ್ತು ಇದರ ವಿಚಾರದಲ್ಲಿ ಮೂರು ಥರದ ಜನ ಇರ್ತಾರೆ. ಒಬ್ಬರು ಯಾವಾಗಲೂ ಕೂಡ ಹಿಂದಿನ ವಿಚಾರಗಳನ್ನು ಎತ್ತುಕೊಂಡು ಪ್ರತಿಪಾದಿಸುವಂಥ ಜನ, ರಿಯಾಕ್ಷನರೀಸ್ ಅಂತ ಕರಿತೀವಿ. ಇನ್ನೊಂದು ಕ್ರಾಂತಿಕಾರಿಗಳು, ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂಥದ್ದು. ಮೂರನೇದು ಅವರು ಸಮಾಜದ ಸುಧಾರಕರು. ಪರಮ ಪೂಜ್ಯರು ಮೂರನೇಗೆ ಸೇರಿದ್ರು. ಮೊದಲೇ ಎರಡು ತಾತ್ಕಾಲಿಕ ಯಶಸ್ಸನ್ನು ಕಂಡರೂ ಕೂಡ ಅಂತಿಮವಾಗಿ ಕಾಣೋದಿಲ್ಲ. ಆದರೆ ಮೂರನೇದೇನಿದೆ, ಸುಧಾರಕ. ಬುದ್ಧ, ಬಸವ, ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್, ಶಂಕರಾಚಾರ್ಯ, ಮಧ್ವಾಚಾರ್ಯ, ಏನು ಸಮಾಜವನ್ನು ಸುಧಾರಣೆ ಮಾಡುವಂಥ, ಮನಕುಲವನ್ನು ಸುಧಾರಣೆ ಮಾಡುವುದಕ್ಕೆ ಏಕಾಗ್ರತವಾದಂಥ ಪ್ರಯತ್ನ. ಇಲ್ಲಿ ಒಬ್ಬ ವ್ಯಕ್ತಿ, ಹಲವಾರು ವ್ಯಕ್ತಿಗಳಿಲ್ಲ, ಒಬ್ಬ ವ್ಯಕ್ತಿ ಏಕಾಗ್ರತೆ ಬಗ್ಗೆ ಪ್ರಯತ್ನ ಮಾಡ್ತಾರೆ. ಆ ಒಂದು ವರ್ಗಕ್ಕೆ ಇವತ್ತು ಸಿದ್ದೇಶ್ವರ ಅಜ್ಜವರು ಸೇರಿದರು. ಸಿಂಗಲ್ ಮೈಂಡೆಡ್ ಪರ್ಸ್ಯೂಟ್ನೆಸ್ ಅಂತ. ಈಸ್ ಅ ರಿಫಾರ್ಮಿಸ್ಟ್. ಅವರು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಾರೆ, ಬಿಜ್ಜರ್ಗಿ ಗ್ರಾಮದಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ. ಅವರು ಇಡೀ ಈ ವೈಚಾರಿಕತೆಯನ್ನು ಇಡೀ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಅವರಿದ್ದ ಸಮಯದಲ್ಲಿ ನಾವೆಲ್ಲ ಇದ್ವಿ ಅನ್ನುವಂಥದ್ದೇ ನಮ್ಮ ಪುಣ್ಯ ಭಾಗ್ಯ ಅಂತ ಅನಿಸ್ತದೆ. ನಾಳೆ ನಾವು ಮುಂದಿನ ಪೀಳಿಗೆಗೆ ಹೇಳಬೇಕಾಗ್ತದೆ, ಇಂಥ ಒಬ್ಬ ಪುಣ್ಯಾತ್ಮರಿದ್ದರು, ಮಹಾತ್ಮರಿದ್ದರು ಅಂತ ಮಕ್ಕಳಿಗೆ ನಾವು ಹೇಳುವಂಥದ್ದು. ಅವರ ವಿಚಾರಗಳನ್ನು ನಾವು ನೋಡಿದಾಗ ಅವರು, ನಾನು ನಿನ್ನೆ ಹೇಳಿದೆ, ನಿರ್ಮೋಹಿಗಳು.
ಅವರು ತಮ್ಮ ಬದುಕಿನಲ್ಲಿ ಎಲ್ಲದಕ್ಕೂ ನಿರ್ಮೋಹಿ. ಅವರ ಪೂರಾಶ್ರಮದಲ್ಲಿ ನಿರ್ಮೋಹಿ, ಈಗಿರುವಂಥ ಆಶ್ರಮದ ಬಗ್ಗೆನೂ ನಿರ್ಮೋಹಿ, ತಮ್ಮ ಜೀವನದ ಬಗ್ಗೆ ನಿರ್ಮೋಹಿ. ಅದಕ್ಕಾಗಿಯೇ ಅವರು ಯಾವುದೇ ರೀತಿಯ ಸಮಾಧಿಯನ್ನು ಮಾಡಬೇಡಿ, ಸ್ಮಾರಕ ಮಾಡಬೇಡಿ ಅಂತ ಹೇಳಿರುವಂಥ ಉದ್ದೇಶವೇ ಅದು. ಅವರು ಅಗ್ನಿ ಸ್ಪರ್ಶ ಮಾಡೋ ಅನ್ನೋದರಲ್ಲಿ ಅರ್ಥ ಇದೆ. ಅಗ್ನಿ ಸ್ಪರ್ಶ ಮಾಡುವ ಮುಖಾಂತರ ಆ ಅಗ್ನಿಯಿಂದ ಹೊರಬಂದಂಥ ಎಲ್ಲ ಅವರ ದೇಹ ಆತ್ಮದ ವಸ್ತುಗಳು ಇಡೀ ನಮ್ಮ ಪರಿಸರಕ್ಕೆ ಸೇರಿದ್ದು, ಈ ಗಾಳಿಗೆ ಸೇರಿದ್ದು, ಪರಿಸರಕ್ಕೆ ಸೇರಿದ್ದು, ನಿಸರ್ಗಕ್ಕೆ ಸೇರಿದ್ದು. ನನ್ನ ಪ್ರಕಾರ ಅವರು ಅಗ್ನಿಸ್ಪರ್ಶ ಆದ ತಕ್ಷಣವೇ ಈ ನಿಸರ್ಗದಲ್ಲಿ ಅವರು ಎಲ್ಲ ಕಡೆ ಇರ್ತಾರೆ, ಈ ಗಾಳಿಯಲ್ಲಿ ಇರ್ತಾರೆ. ಯಾರು ಅವರನ್ನು ನೆನೆದು ಮನದಾಳದಿಂದ ಗಾಳಿಯನ್ನು ಸೇವೆ ಮಾಡ್ತಾರೆ ಅವರಿಗೆ ಆಂತರಿಕವಾದಂಥ ವೈಚಾರಿಕ ದರ್ಶನವನ್ನು ಕೊಡುವಂಥವರಾಗಿದ್ದಾರೆ. ಅದಕ್ಕೆ ಆ ರೀತಿ ಚಿಂತನೆ ಅವಶ್ಯಕತೆ ಇದೆ. ಹೀಗಾಗಿ ಎಲ್ಲಿವರೆಗೂ ಈ ಭೂಮಿ ಇದೆಯೋ, ಭೂಮಂಡಲ ಇದೆಯೋ, ಎಲ್ಲಿವರೆಗೂ ನಿಸರ್ಗ ಇದೆಯೋ, ಎಲ್ಲಿವರೆಗೂ ಸೂರ್ಯ ಚಂದ್ರ ಇದ್ದಾರೋ, ಎಲ್ಲಿವರೆಗೂ ಈ ಗಿಡ ಮರಗಳಿದ್ದಾವೋ, ಎಲ್ಲಿವರೆಗೂ ನಮ್ಮ ನೀರು ಎಲ್ಲೆಲ್ಲಿದೆಯೋ, ನಿಸರ್ಗ ಸಂಪೂರ್ಣವಾಗಿದೆಯೋ ಅಲ್ಲಿವರೆಗೂ ಅವರು ನಿರಂತರವಾಗಿ ಇರ್ತಾರೆ. ಅವರನ್ನು ಪಡೆದುಕೊಳ್ಳುವಂಥ ಒಂದು ಕ್ರಿಯೆ ನಮ್ಮಲ್ಲಿದೆ ಹೊರತಾಗಿ ಬೇರೆ ಎಲ್ಲಿ. ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ರು. ಇವರು ಬಹಳ ದೊಡ್ಡ ಸಾಧಕರು, ಯಶಸ್ವಿ ಬೇರೆ, ಸಾಧನೆ ಬೇರೆ, ಬಹಳ ದೊಡ್ಡ ಸಾಧಕರು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಸಾಧಕನಿಗೆ ಸಾವು ಅಂತ್ಯವಲ್ಲ. ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ, ಸಾವು ಅಂದರೆ ಅಂತ್ಯ ಅಂತ. ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕೋದು ಸಾಧಕ. ಸ್ವಾಮಿ ವಿವೇಕಾನಂದರು ಇಂಗ್ಲೀಷ್ನಲ್ಲಿ ಒಂದು ಮಾತು, ಲೈಫ್ ಆಫ್ಟರ್ ಡೆತ್. ಇವತ್ತು ಇಷ್ಟು ದೊಡ್ಡ ಜನಸಾಗರವನ್ನು ನೋಡಿದ ಅವರ ಭಕ್ತಿ, ಅವರ ಪ್ರೀತಿ, ವಿಶ್ವಾಸ, ಅಂತಃಕರಣ, ವಾತ್ಸಲ್ಯ, ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲವೂ, ಹೆಣ್ಮಕ್ಳಿಂದ ಹಿಡಿದು ಎಲ್ಲವೂ ನೋಡಿದಾಗ ಇವರ ಮಧ್ಯೆ ಅವರಿದ್ದಾರೆ. ಮರಣ ಅನ್ನುವಂಥದ್ದು ಜೀವನ ಅನ್ನುವಂಥ ಪ್ರಕ್ರಿಯೆ ಹೆಂಗಿದೆ, ಹಂಗೆ ಮರಣವೂ ಕೂಡ ಒಂದು ಪ್ರಕ್ರಿಯೆ ಅಷ್ಟೇ, ಅದೊಂದು ಘಟನೆ. ಅದ ನಂತರವೂ ಕೂಡ ಬದುಕಬಲ್ಲ ಅನ್ನೋಂಥದ್ದು ಸಾಧಕರಿಗೆ ಮಾತ್ರ ಗೊತ್ತಿದೆ. ಸ್ವಾಮಿ ವಿವೇಕಾನಂದರು ಅವರು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ನಂತರ ನನ್ನ ಪ್ರಕಾರ ನನ್ನ ಬದುಕಿನಲ್ಲಿ ಇವತ್ತು ಅತ್ಯಂತ ಪ್ರಭಾವವನ್ನು ಬೀರಿರುವಂಥದ್ದು ಸಿದ್ದೇಶ್ವರಾಚಾರ್ಯ. ವೈಯಕ್ತಿಕ ವಿಚಾರವನ್ನು ಹೇಳುವಂಥ ಈ ಸಂದರ್ಭ ಅಲ್ಲ, ಅವರ ನಮ್ಮ ಸಂಬಂಧ. ಇಲ್ಲಿ ಹಲವಾರು ಜನರ ಜೊತೆಗೆ ಅತ್ಯಂತ ಅನ್ಯೋನ್ಯ ಸಂಬಂಧ ಇದೆ. ಅವರು ನಮಗೆ ಭಾಳ ದೊಡ್ಡ ಪ್ರೇರಣಾ ಶಕ್ತಿ, ಇಡೀ ಜಗತ್ತಿಗೆ ಪ್ರೇರಣಾ ಶಕ್ತಿ. ಅವರ ವಿಚಾರಗಳನ್ನು ಉಳಿಸ್ಕೊಂಡು ಹೋದರೆ ಮತ್ತು ಅದನ್ನು ಪ್ರಚಾರ ಮಾಡಿದರೆ ಅವರಿಗೆ ಸಲ್ಲುವಂಥ ಒಂದು ಗೌರವ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅವರು ಸಾವನ್ನು ಎದುರಿಸಿದವರು, ಮುಂಚೆನೇ ಗೊತ್ತಿತ್ತು. ಸಾವನ್ನು ಬರಮಾಡಿಕೊಂಡು ಎದುರಿಸಿದವರು, ಸಾವನ್ನು ಜಯಿಸಿದವರು. ಹೀಗಾಗಿ ನೀವು ನೋಡಿ, ಈಗಾದರೂ ಅವ್ರ ಮುಖದ ಮೇಲೆ ಎಷ್ಟು ಒಳ್ಳೆಯ ಕಳೆ ಇದೆ. ಒಂದು ಸಣ್ಣ ಕೂಡ ಎಲ್ಲಿನೂ ಕೂಡ ಏನಿಲ್ಲ. ಹೀಗಾಗಿ ಅವರ ಮುಖದಲ್ಲಿ ಛಾಯೆ ಗೊತ್ತಾಗುತ್ತೆ. ಸಾವನ್ನು ಅರಿತವರು, ಸಾವನ್ನು ಎದುರಿಸಿದವರು, ಸಾವನ್ನು ಜಯಿಸಿದವರು, ಆ ಒಂದು ಸ್ಥಿತಪ್ರಜ್ಞೆಯಲ್ಲಿ ಅವರಿದ್ದಾರೆ. ಭಕ್ತಾದಿಗಳು ಭಾಳ ಜನ ಮುಗ್ಧರೆಲ್ಲರೂ ಕೂಡ ಬಂದಿದ್ದಾರೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ನಾವು ಇಲ್ಲಿ ಸೈನಿಕ ಶಾಲೆಯಲ್ಲಿ ಇಡುವಂಥ ಅವಧಿಯನ್ನು ವಿಸ್ತರಣೆಯನ್ನು ಮಾಡಿದ್ದೇವೆ. ಪರಮ ಪೂಜ್ಯರ ಜೊತೆಗೆ ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಸುಮಾರು 5-15ಕ್ಕೆ ಸರ್ಕಾರಿ ಗೌರವ ಸಲ್ಲಿಕೆ ಆದಮೇಲೂ ಕೂಡ ಮತ್ತೆ ಇಲ್ಲಿ ಇರ್ತದೆ. ಆದಷ್ಟು ಶಿಸ್ತಿನಿಂದ, ಶಾಂತಿಯಿಂದ ಮಾಡಿ ನಮ್ಮ ಮೆರವಣಿಗೆಗೂ ಕೂಡ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು. ಅಂತ್ಯಕ್ರಿಯೆಯಲ್ಲಿ ಜಾಸ್ತಿ ಜನಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದರೆ ಅವರಿಗೆ ಗೌರವ ರೀತಿಯಲ್ಲಿ ನಾವು ಅಂತ್ಯಕ್ರಿಯೆಯನ್ನು ಮಾಡಬೇಕು. ಈಗ ಅಂತಿಮ ದರ್ಶನ ನಡೀತಾ ಇದೆ, ಶಾಂತವಾಗಿ ಅಂತಿಮ ದರ್ಶನ ಆಗಬೇಕು.
ಅಂತಿಮ ಯಾತ್ರೆ ಕೂಡ ಶಾಂತ ಆಗಬೇಕು ಮತ್ತು ಅಂತ್ಯಕ್ರಿಯೆಯೂ ಕೂಡ ಅತ್ಯಂತ ಶಾಂತ ಆಗಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಇಚ್ಛೆ, ಸರ್ಕಾರದ ಇಚ್ಛೆ. ಜಿಲ್ಲಾಡಳಿತ ಆಫೀಸರ್ಸ್ ಭಾಳ ಒಳ್ಳೆ ನಿನ್ನೆ ರಾತ್ರಿಯಿಂದ ಕೂಡ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಪರಮ ಪೂಜ್ಯರ ಯಾವಾಗ ಅವ್ರು ಪ್ರವಚನ ಮಾಡಿದಾಗ ಹೆಂಗೆ ಶಾಂತಿ ಇರ್ತದೆ ಅಷ್ಟೇ ಶಾಂತಿಯಿಂದ ಇದೆಲ್ಲ ಕ್ರಿಯೆ ಆಗಬೇಕು ಅನ್ನುವಂಥ ಉದ್ದೇಶ ನಾನು ಸಾರ್ವಜನಿಕರಲ್ಲಿ ಭಕ್ತಾದಿಗಳಲ್ಲಿ ಸಹಕಾರ ಮಾಡೋದಕ್ಕೆ ನಾನು ಕೇಳ್ತೀನಿ. ಪ್ರಶಸ್ತಿಗಳ ಆಸಕ್ತಿ ಇರಲಿಲ್ಲ, ಆದರೆ ಭಕ್ತರ ಒಂದು ಬಯಕೆ ಏನಂದ್ರೆ ಅವರ ಒಂದು ಜೀವನವನ್ನ ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅನ್ನೋದು ಕೂಡ ಗೊತ್ತಾಗಿ ಬರುವಂಥದ್ದು. ಇದನ್ನೇನಾದರೂ ನಾವೆಲ್ಲವೂ ಮಾಡಕ್ತಾ ಇದ್ದೀವಿ, ಆದರೆ ಏನೇ ಮಾಡಿದ್ರು ಅವ್ರ ವಿಲ್ಲಲ್ಲಿ ಏನಿದೆ ಅವ್ರ ಆಶೆಗಳು ಆಸೆನೇ ಇಲ್ಲ. ವಿಲ್ಲಲ್ಲಿ ಏನಿಲ್ಲ, ವಿಲ್ಲಲ್ಲಿ ಏನಿದೆ ಆ ವಿಲ್ಲನ್ನು ನಡೆಸ್ಕೊಂಡು ಹೋಗುವುದೇ ನಮ್ಮ ಕರ್ತವ್ಯ. ಇದು ಬೇರೆಯವರ ರೀತಿಯಲ್ಲ. ಅವರ ತತ್ವ ವಿಚಾರಗಳನ್ನು ಬಲ್ಲವರಿದ್ದಾರೆ, ಎಲ್ಲ ಸ್ವಾಮೀಜಿಗಳಿದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡ್ತೀವಿ. ಆ ಬಿಲ್ಲನ್ನು ವಿಶ್ಲೇಷಣೆ ಮಾಡಿ ಆ ಬಿಲ್ಲಿನ ಚೌಕಟ್ಟಿನಲ್ಲಿ ಏನು ಬೇಕು ಮಾಡೋದು ಮಾಡ್ತೀವಿ. ಆಯ್ತಲ್ಲ, ಹೇಳಿದ್ದೆ ಹೆಚ್ಚಿಗೆ ಮಾಡೋದಕ್ಕೆ ಅದಕ್ಕೆ ಹೇಳಿದ್ದೀನಿ ನಾನು. ಆಗತ್ತೆ, ಎಷ್ಟು ಮ್ಯಾಕ್ಸಿಮಮ್ ತಳ್ಳಕ್ಕೆ ಸಾಧ್ಯ ಇದೆ, ಎಲ್ಲರೂ ಕೂಡ ದರ್ಶನ ಮಾಡಬೇಕು ಅನ್ನುವಂಥ ಉದ್ದೇಶ ನಾನು. ಆದರೆ ಎಲ್ಲದಕ್ಕೂ ಕೂಡ ಗಡ್ಡಿ ಮಿತಿ ಇದೆ. ನಾನು ಅತಿ ಹೆಚ್ಚು ಜನರಿಗೆ ಅವಕಾಶವನ್ನು ಕೊಡಬೇಕು ಅಂತ ಗುರುಗಳಿಗೂ ವಿನಂತಿ ಮಾಡ್ತೇವೆ, ಜಿಲ್ಲಾಡಳಿತ ವಿನಂತಿ ಮಾಡ್ತೀವಿ, ಹೆಚ್ಚಿನ ಸಮಯವನ್ನು ಕೊಡ್ತೀವಿ. ಸರ್, ಒಂದು ಕಡೆ ಕ್ಯೂ ಮುಗಿದಂದ್ರೆ ಅಂತ್ಯಕ್ರಿಯೆ ರಾತ್ರಿ ಆಗುತ್ತೆ ಸರ್. ಈಗ 5:15ಕ್ಕೆ ಸರ್ಕಾರಿ ಗೌರವದ ಸಲ್ಲಿಕೆ ಆಗುತ್ತೆ. ತದನಂತರವೂ ಸುಮಾರು 2 ರಿಂದ 3 ಗಂಟೆಗಳ ಕಾಲ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ. ಈಗ ಯಡಿಯೂರಪ್ಪನವರು ಮಾತಾಡ್ತಾ ಇದ್ದಾರೆ, ನೋಡೋಣ. ಒಂದು ಬಾರಿ ಶಿವಮೊಗ್ಗಕ್ಕೆ ಬಂದಾಗ ನಮ್ಮ ಮನೆಗೆ ಬಂದು ಪಾದ ಪೂಜೆ ಮಾಡಿ ನಮಗೆ ಹೋದಂತಹದ್ದು ನಾನು ಜೀವನದಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಅವರು ಪ್ರವಚನ ಪ್ರಾರಂಭ ಮಾಡಿದ್ರೆ 1 ಗಂಟೆಗಿಂತ 1 ನಿಮಿಷ ಜಾಸ್ತಿ ಮಾತಾಡಲಿಲ್ಲ, 1 ನಿಮಿಷ ಕಡಿಮೆ ಮಾತಾಡಲಿಲ್ಲ. ಹೀಗೆ ಇಡೀ ದೇಶದ ಜನ ಗಮನ ಸೆಳೆದಿರುವಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹೇಳಿದಂತೆ ಇಂಥ ಒಬ್ಬ ಭಕ್ತ ಶ್ರೇಷ್ಠ ಪ್ರವಚನಕಾರಕರನ್ನು ಕಳ್ಕೊಂಡು ಈ ದೇಶ ತಬ್ಬಲಿಯಾಗಿದೆ. ಲಕ್ಷಾಂತರ ಜನ, ಅಕ್ಷರಶಃ ಸುಮಾರು 25-30 ಲಕ್ಷ ಜನ ಪೂಜ್ಯರ ದರ್ಶನ ಪಡೆಯೋದಕ್ಕೋಸ್ಕರ ಬಂದಿದ್ದೀರ. ಶಾಂತಿ ಸುವ್ಯವಸ್ಥೆನ ಕಾಪಾಡಿಕೊಂಡು ಶಾಂತಿಯವರಿಗೆ ಎಲ್ಲವನ್ನು ಒಳ್ಳೆ ರೀತಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅನ್ನೋ ಪ್ರಾರ್ಥನೆ ಮಾಡಿ ಪೂಜ್ಯ ಶ್ರೀಗಳವರ ಆತ್ಮಜ್ಯೋತಿಗೆ ಭಕ್ತಿಪೂರ್ವಕ ನಮನಗಳು. ಅವರ ಆತ್ಮಕ್ಕೆ ಶಾಂತಿ ಸದ್ಗತಿ ಬರಲಿ. ಶ್ರೀಗಳನ್ನ ಕಳೆದುಕೊಂಡಿರುವ ಅಪಾರ ಸಂಖ್ಯೆಯ ಭಕ್ತರಿಗೆ ದುಃಖವನ್ನು ಭರಿಸುವ ಶಕ್ತಿ ಕಳಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಪುತ್ತೂರು ಶ್ರೀಗಳವರು ಇವರೆಲ್ಲ ಸ್ವಾಮೀಜಿಗಳವರು ಇಲ್ಲಿ ಬಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇದ್ದಾರೆ. ಆದಿತ್ಯ ಶ್ರೀಗಳು, ಪುತ್ತೂರು ಶ್ರೀಗಳು ಹಾಗೂ ಅನೇಕ ಜನ ಪೂಜ್ಯರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದಾರೆ. ಬಂದಿರೋ ಎಲ್ಲ ಸಮುದಾಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಎಲ್ಲವೂ ಯಶಸ್ವಿಯಾಗಿ ನಡೆಯೋದಕ್ಕೆ ತಾವು ಸಹಕಾರ ನೀಡಬೇಕು ಎಂದು ಕೈಜೋಡಿಸಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಅವರನ್ನು ಕಳ್ಕೊಂಡು ಇಡೀ ದೇಶ ಬಡವಾಗಿದೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಬಹಳ ಶಾಂತ ರೀತಿಯಿಂದ ವರ್ತಿಸಬೇಕು ಎಂದು ಕೈಜೋಡಿಸಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಈಗ ಗಣ್ಯರು ತಮ್ಮ ಅನಿಸಿಕೆಗಳು ಮತ್ತೆ ನೆನಪುಗಳನ್ನ ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ರು. ಯಡಿಯೂರಪ್ಪನವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಶಿವಮೊಗ್ಗಕ್ಕೆ ಒಂದ್ಸಲಿ ಭೇಟಿ ಕೊಟ್ಟಾಗ ಮನೆ ಕರೆಸಿದ್ವಿ, ಆಗ ಪಾದ ಪೂಜೆಯನ್ನ ಮಾಡಿದ್ವಿ, ಅದನ್ನ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ. ಈಗ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜೀವನ ನಡೆಸ್ತಾ ಇದ್ದಂಥ ಸಿದ್ದಪ್ಪಾಜಿ ಅಂತಾನೆ ಎಲ್ಲರೂ ಕರೀತಾ ಇದ್ದಿದ್ದವರನ್ನ
ಆ ಸರಳತೆಯಿಂದನೇ ಅವರು ನುಡಿದಂತೆ ನಡೀತಾ ಇದ್ರು, ಮತ್ತೆ ಏನು ನಡ್ಕೊಳ್ತಾ ಇದ್ರು ಅದನ್ನೇ ನುಡಿತಾ ಇದ್ರು ಜನರಿಗೆ. ಅದಕ್ಕೆ ಜನರ ಮನಸ್ಸಿಗೆ ಅವರು ಹತ್ರ ಆಗಿದ್ದಿದ್ದು. ಎಂತಹ ಕಠಿಣ ವಿಷಯಗಳಿದ್ರೂ ಕೂಡ ಅದನ್ನು ಬಹಳ ಸರಳವಾಗಿ ಜನರಿಗೆ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ಬೋಧನೆಯನ್ನ ಮಾಡ್ತಾ ಇದ್ರಲ್ಲ, ಜ್ಞಾನವನ್ನ ಹಂಚ್ತಾ ಇದ್ರಲ್ಲ. ಮತ್ತೆ ಅವರ ಆ ತೇಜಸ್ಸು, ಮತ್ತೆ ನಗುಮುಖ, ಮತ್ತೆ ಸರಳವಾದ ವ್ಯಕ್ತಿತ್ವ, ಅವರ ಉಡುಪು, ಸಾಧಾರಣ ಮೈಕಟ್ಟು, ಇದರಿಂದ ಜನರು ಪ್ರಭಾವಕ್ಕೆ ಒಳಗಾಗ್ತಾ ಇದ್ರು, ಆಕರ್ಷಿತರಾಗ್ತಾ ಇದ್ರು. ಅಂದ್ರೆ ಸಿದ್ದಪ್ಪಾಜಿಲಿ ಯಾವುದೇ ಮೋಡಿಗಳನ್ನ ಮಾಡ್ತಾ ಇರಲಿಲ್ಲ. ತಮ್ಮ ಜ್ಞಾನದ ಮುಖೇನ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡ್ತಾ ಇದ್ರು. ಜೊತೆಗೆ ಆ ಜ್ಞಾನ ಹಂಚಿಕೆ ಸಮಾಜಕ್ಕೆ ಆಗಬೇಕು ಅನ್ನೋದು ಮಾತ್ರ ಅವ್ರ ಉದ್ದೇಶ ಆಗಿತ್ತು. ಇದರಿಂದ ಯಾವುದೇ ಹಣಕಾಸಿನ ನಿರೀಕ್ಷೆ ಅವ್ರಿಗಿರಲಿಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಅವರು ತೊಡ್ತಾ ಇದ್ದಂಥ ಬಟ್ಟೆಯಲ್ಲಿ ಒಂದು ಜೇಬು ಸಮೇತ ಅವರು ಇಡಿಸ್ಕೊಳ್ತಾ ಇರಲಿಲ್ಲ. ಕಾರಣ ಆ ಹಣದ ವ್ಯಾಮೋಹ ಯಾವತ್ತಿಗೂ ಬರಬಾರ್ದು ಅಂತ ಹೇಳಿ. ಎಷ್ಟೋ ಜನ ಮಠಕ್ಕೆ, ಆ ಜ್ಞಾನ ಯೋಗಾಶ್ರಮಕ್ಕೆ ಹಣವನ್ನ ಕೊಟ್ಟರು ಕೂಡ ಅದನ್ನು ನಯವಾಗಿ ನಿರಾಕರಿಸಿದ್ರು ಸಿದ್ದಪ್ಪಾಜಿಯವರು. ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಡೆದಿರುವಂಥದ್ದು. ಭಕ್ತರು ತಮ್ಮ ಇಷ್ಟ ಹಾಗೂ ಸೇವೆಗೆ ಅನುಗುಣವಾಗಿ ಸೇವೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಒಬ್ಬರು ವಿಶಿಷ್ಟ ಭಕ್ತರಿದ್ದಾರೆ, ಅವರು ಸಿದ್ದೇಶ್ವರ ಸ್ವಾಮಿಗಳ ಪರಮ ಭಕ್ತರು. ಅವರು ನೋಡ್ತಾ ಇರಬಹುದು, ಇಲ್ಲಿ ಸುಮಾರು 250 ಭರಣಿಗಳನ್ನು ತಂದಿದ್ದಾರೆ. ಇದು ಶುದ್ಧ ದೇಶಿ ಆಕಳಿಂದ ತಯಾರು ಮಾಡಿರುವಂತಹ ಭರಣಿ. ಹಾಗಾಗಿ ಇದನ್ನ ಅವರು ತಗೊಂಡ್ಬಂದಿರುವಂಥದ್ದು. ಈಗ ಶ್ರೀಗಳ ಅಂತ್ಯ ಸಂಸ್ಕಾರಕ್ಕೆ ಶ್ರೀಗಂಧದ ಕಟ್ಟಿಗೆ ಸೇರಿದಂತೆ ವಿಶೇಷವನ್ನು ಬಳಸ್ತಾ ಇರೋದ್ರಿಂದ, ಅದೇ ರೀತಿ ಶ್ರೀಗಳಿಗೆ ಬಹಳ ಕೃಷಿಯಲ್ಲಿ ಇದು ಹಾಗೆ ಮತ್ತೆ ಶ್ರೀಗಳ ಒಂದು ಒತ್ತಾಯದ ಮೇರೆಗೆ ಅವರು ಈ ಕೃಷಿಯಲ್ಲಿ ತೊಡಗಿಕೊಂಡಿರುತ್ತದೆ. ಹಾಗಾಗಿ ಅದೇ ಕಾರಣದಿಂದಾಗಿ ಈಗ ಅವರು ಶ್ರೀಗಳ ಅಂತ್ಯ ಸಂಸ್ಕಾರಕ್ಕೆ ಈ ಭರಣಿಗಳನ್ನು ತೊಗೊಂಡು ಸುಮಾರು 250 ಭರಣಿಗಳನ್ನು ತೊಗೊಂಡಿದ್ದಾರೆ. ಇವೆಲ್ಲವೂ ಶುದ್ಧ ದೇಶಿ ಹಸುಗಳಿಂದ ಮಾಡಿರುವಂತಹ ಭರಣಿಗಳು. ಈಗ ನಾನು ಅವ್ರ ಜೊತೆ ಕೇಳ್ಕೊತೇನೆ, ಅವರಿಗೆ ಯಾಕೆ ಈ ಪ್ರೇರಣೆ ಬಂತು ಮತ್ತೆ ಯಾವ ಕಾರಣಕ್ಕೆ ಇದನ್ನ ಇಲ್ಲಿ ತಗೊಂಡ್ಬಂದಿದ್ದಾರೆ ಅಂತ ಹೇಳಿ. ಸರ್, ನೀವು ಯಾಕೆ ಇದನ್ನ ಇಲ್ಲಿ ತಗೊಂಡ್ಬಂದ್ರೆ, ನಿಮ್ಗೆ ಏನು ಪ್ರೇರಣೆ ಆಯಿತು? ಇದು ನಾವು ತರಬೇಕಾದ್ರೆ ಸಿದ್ದೇಶ್ವರ ಅಪ್ಪಳ ಪ್ರೇರಣೆಯಿಂದ ನಾವು ಈ ಉತ್ಪನ್ನಗಳು, ಗೋ ಉತ್ಪನ್ನಗಳು ಮಾಡಕತ್ತೀವ್ರಿ. ಪೆನಾಯಿಲು, ಸಾಬಣ್ಣು, ಗೋ ಅರಕು ಮತ್ತು ತುಪ್ಪ ಎಲ್ಲ ದೇಶೀಯ ಉತ್ಪನ್ನಗಳನ್ನ ಅವ್ರ ಪ್ರೇರಣೆಯಿಂದ ನಾವು ಮಾಡಕತ್ತೀವಿ. ಅವ್ರದ್ದು ಹಿಂಗೆ ತೀರ್ಕೊಂಡಾರು, ಹಿಂಗೆ ಚಿತೆ ಮಾಡ್ತಾರ ನಮ್ಮಲ್ಲಿ ಒಂದು ಆಸೆ ಬರ್ತದೆ. ನಮ್ಮಲ್ಲಿ ತಯಾರಾದಂಥ ದೇಶಿ ಕೊಳ್ಳಿನ ಒಂದು ಸೇವೆಯನ್ನು ನಾವು ಸಲ್ಲಿಸ್ಬೇಕಂತೇಳಿ ನಮ್ಮಲ್ಲಿ ಒಂದು ಅಂದ್ರೆ ನಮ್ದೊಂದು ಅದು ಅಭಿಪ್ರಾಯ ಬತ್ರಿ. ನಮ್ದು ಒಂದು ಸೇವೆ, ಅವ್ರಿಗೆ ಒಂದು ಸಣ್ಣ ಸೇವೆ, ನಮ್ದೊಂದು ಸೇವೆ ಸಲ್ಲಿಸ್ಬೇಕಂತೇಳಿ ನಾವಿಬ್ಬರು ಗಂಡ ಹೆಂಡತಿ ತಗೊಂಡು ಇದ್ರನ್ನ ಕುಳಿತುಕೊಂಡು ಬಂದ್ವಿ. ಆಕಳ ಅಂದ್ರೆ ಪವಿತ್ರ ರೀ. ನಮ್ಮ ಇದ್ರೊಳಗ ಆಕಳ ಸಗಣಿ ಅಂದ್ರೆ ಇನ್ನೂ ಪವಿತ್ರ. ಇದನ್ನ ಈ ಪವಿತ್ರತೆಯನ್ನ ನಾವು ಅಪ್ಪವ್ರಿಗೆ ಅರ್ಪಿಸ್ಬೇಕಂತ ಹೇಳಿ ನಮ್ಮ ಭಕ್ತಿ, ನಮ್ಮ ಲೆಕ್ಕದಾಗ ಇದೊಂಥರ ಭಕ್ತಿ ಸೇವೆ ರೀ ಅವ್ರಿಗೆ ನಾವು ಮಾಡೋ ಸೇವೆ. ಇದ್ರ ಬಗ್ಗೆ ಯಾವಾಗ ಅಪ್ಪರಿಗೆ ಹೇಳಿದ್ರಿ ನೀವು? ಹೇಳಿದ್ವಿ. ಹೋದ ತಿಂಗಳದಾಗ ಕಾಕಂಡ್ ಪ್ರವಚನ ನಡೆದಿತ್ರಿ. ಆಗ ಕನ್ನೇರಿ ಅಪ್ಪವ್ರಿಗೆ, ಈ ಅಪ್ಪವ್ರಿಗೆ ಎಲ್ಲಾರ್ಗಿ ಭೇಟಿಯಾಗಿ ನಾವು ಮಾಡೋ ಎಲ್ಲಾ ಸಾಮಾನುಗಳನ್ನ ತೋರಿಸಿವಿ, ಹಿಂಗ್ ಮಾಡತ್ತೀವಿ ಅಂತ ಹೇಳಿರಿ. ಭೇಟಿ ಅಂದ್ರೆ ಅವ್ರ ರಗಡ್ ಸಲ ಅವ್ರನ್ನ ಭೇಟಿಯಾಗಿ ಮಾತಾಡ್ಸಿವಿ. ಈಗ ಆರಾಮ್ ತಪ್ಪಿತನ ಬಂದು ಹೋಗಿದ್ದೀವ್ರಿ ನಾವು ಇಲ್ಲಿ. ಈಗ ಇವತ್ತು ನಿನ್ನೆ ಚಂಜಿನಾಗ ಗೊತ್ತಾತ್ರಿ ನಮ್ಗೆ ಹಿಂಗ ಲಿಂಗೈಕ ಆಗ್ಯಾರ ಅಪ್ಪಾರ ತಂದು. ನಾವು ಅಲ್ಲಿದಿಂದ ಬರ್ಬೇಕಾದ್ರೆ ಅಪ್ಪವ್ರಿಗೆ ಮುಟ್ಟತತೆ ಇಲ್ಲೋ ಅನ್ನೋ ಹೌಡಲ್ನ್ಯಾಗ ಬಂದಿದ್ವಿ ನಾವು ಬರ್ಬೇಕಾದ್ರೆ. ಅಂದ್ರೆ ಎಲ್ಲ ಅಂದ್ರೆ ಭಾಳ ದೊಡ್ಡ ಮಂದಿ ಕೂಡಿರ್ತಾರ, ನಮ್ಮ ಭಕ್ತಿನೂ ಅವ್ರಿಗೆ ಮುಟ್ತತೆ ಇಲ್ಲ ಅಂತ ಹೇಳಿ. ಆದ್ರೂ ದೇವ್ರ ದಯ ರೀ ಒಂದ್ ರೀತಿ. ನಮ್ದು ಬಂದು ಅವ್ರ ಅಪ್ಪವ್ರ ಜಾಗಕ್ಕೆ ಮುಟ್ಟೈತಿ ಅನ್ನೋದನ್ನ ನಮ್ಗೆ ದೊಡ್ಡ ಒಂದು ಇದ್ರಿ. ಅಂದ್ರೆ ಅವ್ರ ತೀರ್ಕೊಂಡಿದ್ದ ದುಃಖ ಹೇಳಕ್ ಆಗೋಲಾಗೈತಿ ನಮ್ಗೆ. ಅಷ್ಟು ಜ್ಞಾನ ಇದ್ದವ್ರು ಅಂದ್ರೆ ಅವ್ರ ಹೆಸರು ಹೇಳಾಕನು ನಮಗೆ ಅಷ್ಟು ಇದು ಇಲ್ರಿ. ಅಂದ್ರೆ ಅಷ್ಟು ದೊಡ್ಡವ್ರಿ ಅವ್ರು ನಮ್ಮ ಲೆಕ್ಕದಾಗ. ತಗೊಂಬಂದಿರುವಂಥವ್ರು ಮತ್ತು ಅಂದರೆ ಶ್ರೀಗಳಿಗೆ ಅವರ ಪ್ರೇರಣೆಯಿಂದಾಗಿ ನಾವು ಈ ಕೃಷಿಯನ್ನು ಮಾಡ್ತಾ ಇದ್ವಿ. ಹಾಗಾಗಿ ಆ ಕೃಷಿಯಿಂದ ಬಂದಿರುವಂಥ ಉತ್ಪನ್ನಗಳನ್ನು ಅವರಿಗೆ ಇವತ್ತು ಅರ್ಪಣೆ ಮಾಡುವ ಮೂಲಕ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದೀವಿ ಅಂತೇಳಿ ಹೇಳ್ತಾ ಇರ್ತದ್ದು. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ತಮ್ಮ ಜೀವನದ ಉದ್ದಕ್ಕೂ ನಿಸ್ವಾರ್ಥ ಸೇವೆಯನ್ನ ಮಾಡಿದವರು ಸಿದ್ದಪ್ಪ ಅಜ್ಜಿಯವರು. ಆದರೆ ತಮ್ಮ ದೇಹದ ವಿಷಯವಾಗಿ ಒಂದಿಷ್ಟು ಇಚ್ಛೆಯನ್ನ, ಆಶಯಗಳನ್ನ ಅವರು ವ್ಯಕ್ತಪಡಿಸಿದ್ರು. ವಿಲ್ನಲ್ಲೂ ಕೂಡ ಅದನ್ನ ಬರೆದಿಟ್ಟಿದ್ರು. ಶ್ರೀಗಳ ಅಂತ್ಯ ಸಂಸ್ಕಾರಕ್ಕೆ ಈಗ ಶ್ರೀಗಂಧದ ಕಟ್ಟಿಗೆಯನ್ನ ಬಳಕೆ ಮಾಡಲಾಗ್ತಾ ಇದೆ. ದೇಹವನ್ನ ಭೂಮಿಯಲ್ಲಿ ಇಡೋ ಬದಲು ಅಗ್ನಿ ಅರ್ಪಿತ ಮಾಡಬೇಕು ಅಂತ ಉಯಿಲು ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ರು 2014ರಲ್ಲಿ. ಅದರಂತೆ ಅಗ್ನಿ ಸ್ಪರ್ಶಕ್ಕೋಸ್ಕರನೇ ಶ್ರೀಗಂಧದ ಕಟ್ಟಿಗೆಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಹುಲ್ಯಾಳದಲ್ಲಿ ಬೆಳೆದಿರುವಂಥ ಶ್ರೀಗಂಧದ ಕಟ್ಟಿಗೆಗಳನ್ನು ತರಲಾಗಿದೆ. ಹುಲ್ಯಾಳದ ಗುರುದೇವ ಆಶ್ರಮದಲ್ಲಿ ಶ್ರೀಗಂಧವನ್ನು ಬೆಳೆಯಲಾಗಿತ್ತು. ಶ್ರೀಗಳ ಶಿಷ್ಯ ಹರ್ಷಾನಂದ ಮಹಾಸ್ವಾಮೀಜಿಗಳ ಆಶ್ರಮ ಅದು. ಶಿಷ್ಯನ ಆಶ್ರಮದಲ್ಲಿ ಬೆಳೆದಿರುವಂಥ ಗಂಧದ ಮರದ ಕಟ್ಟಿಗೆಯನ್ನು ತರಲಾಗಿದೆ. ಈಗ ಅಂತ್ಯಕ್ರಿಯೆಗೋಸ್ಕರ ಮೂರು ಹಂತದಲ್ಲಿ ಒಂದು ವೇದಿಕೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ವೃತ್ತಾಕಾರದ ವೇದಿಕೆ ಮೇಲೆ ಆಯತಾಕಾರದ ವೇದಿಕೆ ಎಲ್ಲ ನಿರ್ಮಾಣ ಆಗಿದೆ. ಈಗ 30 ಅಡಿ ಸುತ್ತಳತೆಯ
ಆ ವೃತ್ತಾಕಾರದ ವೇದಿಕೆಯಲ್ಲಿ ನಾವು ಗಮನಿಸ್ತಾ ಇದೀವಲ್ಲ, ಶ್ರೀಗಂಧದ ಕಟ್ಟಿಗೆಗಳನ್ನ ಜೋಡಿಸಿಟ್ಟಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಗುರುರಾಜ್, ತಮ್ಮ ಬದುಕಿನ ಉದ್ದಕ್ಕೂ ನಾನು ಆಗ್ಲೇ ಹೇಳಿದಂತೆ ನಿಸ್ವಾರ್ಥ ಸೇವೆಯನ್ನ ಮಾಡಿ ಸಮಾಜಕ್ಕೆ ಒಳ್ಳೆ ಒಳ್ಳೆ ಸಂದೇಶವನ್ನ ಕೊಟ್ಟವರು ಸಿದ್ದಪ್ಪ ಅಜ್ಜಿ ಅವರು. ಆದ್ರೆ ತಮ್ಮ ದೇಹದ ವಿಷಯವಾಗಿ ಇಷ್ಟು ಇಚ್ಛೆಗಳನ್ನ ವ್ಯಕ್ತಪಡಿಸಿದ್ರು. ಅದು ಆಸೆ ಅಂತ ಹೇಳಕ್ಕಾಗಲ್ಲ. ಇಲ್ಲೂ ಕೂಡ ಸ್ವಾರ್ಥ ರಹಿತವಾಗಿ ಅವರ ಆಶಯಗಳು ಇರೋದು. ಹಾಗಾಗಿ ಆ ಶ್ರೀಗಂಧದ ಕಟ್ಟಿಗೆಯನ್ನ ಅವರ ಶಿಷ್ಯನ ಆಶ್ರಮದಲ್ಲೇ ಬೆಳೆಸಿರೋದು. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ ಗುರುರಾಜ್. ಶರ್ಮಿತಾ, ಏನಂತಂದರೆ ನಿನ್ನೆ ಲಿಂಗೈಕ್ಯರಾದಂತಹ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಅಂತ್ಯ ಸಂಸ್ಕಾರಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು. ಅದಕ್ಕಾಗಿ ಸಿದ್ಧತೆ ನಡೀತಾ ಇರುವಂಥದ್ದು. ನಾನು ಹಿಂಭಾಗದಲ್ಲಿ ನಿಮಗೆ ತೋರಿಸ್ತಾ ಇರ್ತೇನೆ ಸಿದ್ಧತೆ ಯಾವ ರೀತಿ ಆಗ್ತಾ ಇದೆ ಅಂತೇಳಿ. ಇಲ್ಲಿ ನೋಡ್ತಾ ಇರ್ಬೋದು 30 ಮೀಟರ್ನದ್ದು ಒಂದು ರೌಂಡನ್ನು ಹಾಕಿ ಅಲ್ಲಿ ಒಂದು 19 ಅಡಿಯಷ್ಟು ಇದ್ರದ್ದು ಒಂದು ಇದನ್ನು ಮಾಡಿದ್ದಾರೆ. ಈಗ ಅಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇರುವಂಥದ್ದು. ರಂಗೋಲಿ ಹಾಕಿದಿರ್ಬೋದು, ಅದರ ಮೇಲೆ ಓಮ್ ಡಿಸೈನ್ ಬರೆದಿರ್ಬೋದು ಸೇರಿದಂತೆ ಎಲ್ಲ ಕೆಲಸಗಳನ್ನು ಇಲ್ಲಿನ ಸ್ವಯಂ ಸೇವಕರು ಮತ್ತು ಆಸ್ಪತ್ರೆ ಆಶ್ರಮದ ಸಿಬ್ಬಂದಿಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಜಾಗ ಬಹಳ ಕಂಜೆಸ್ಟೆಡ್ ಆಗಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬಾರ್ದು. ಕೇವಲ VVIPಗಳು ಮತ್ತು ಸ್ವಾಮೀಜಿಗಳಿಗೆ ಮಾತ್ರ ಅವಕಾಶ ಇರೋದರಿಂದ ಸುತ್ತಲೂ ಬ್ಯಾರಿಕೇಡ್ ಹಾಕಿ ಪೊಲೀಸರು ಬಂದೋಬಸ್ತನ್ನು ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯಾರೂ ಹೊರಗಿನ ವ್ಯಕ್ತಿಗಳು ಬರಬಾರ್ದು ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಅವರೊಂದು ಪ್ಲಾನನ್ನು ಮಾಡಿಕೊಂಡು ಎಲ್ಲಿ ಯಾರಿಗೆ ಏನು ವ್ಯವಸ್ಥೆ ಅಂತ ಮಾಡಿದ್ದಾರೆ. ಬಲಭಾಗದಲ್ಲಿ ಸ್ವಾಮೀಜಿಗಳಿಗೆ, ಎಡಭಾಗದಲ್ಲಿ VVIPಗಳಿಗೆ ಅಂತ ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರುತ್ತದೆ. ಅದಾದ ಬಳಿಕ ಈಗ ಲೈಟಿಂಗ್ ವ್ಯವಸ್ಥೆ, CCTV ವ್ಯವಸ್ಥೆಯನ್ನು ಸಹಿತ ಮಾಡ್ತಾ ಇರೋದು. ಕಾರಣ ಅಷ್ಟೇ, ಈಗ ನಿರೀಕ್ಷಿತಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಸಂಖ್ಯೆಯಲ್ಲಿ ಸ್ವಾಮೀಜಿಗಳ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಸೈನಿಕ ಶಾಲೆ ಆವರಣದಲ್ಲಿ ಜನರು ಬಂದಿರೋ ಕಾರಣದಿಂದಾಗಿ ಒಂದು ವೇಳೆ ವಿಳಂಬವಾದರೂ ಸಹಿತ ಲೈಟಿಂಗ್ ವ್ಯವಸ್ಥೆ ಇರಲಿ ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ಸುತ್ತಲೂ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಅದ್ರ ಜೊತೆಗೇ ಬಂದವರಿಗೆ ಕೂತ್ಕೊಳ್ಳೋಕ್ಕೆ ಚೇರ್ ವ್ಯವಸ್ಥೆ ಸೇರಿದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಜೊತೆಗೆ ಅಲ್ಲಿ ಶ್ರೀಗಂಧದವನ್ನು ಸಹಿತ ನೀವು ನೋಡ್ಬೋದು. ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಶ್ರೀಗಳ ಶಿಷ್ಯನೇ ಬೆಳೆದಿರುವಂತಹ ಶ್ರೀಗಂಧಗಳು. ಅದರ ಪಕ್ಕದಲ್ಲೇ ಬೆರಣಿಗಳಿವೆ, ಒಂದು ಸುಮಾರು 250 ಬೆರಣಿಗಳಿವೆ, ತುಪ್ಪ ಇದೆ. ಅದನ್ನು ಸಹಿತ ಶ್ರೀಗಳಿಂದ ಪ್ರೇರೇಪಿತಗೊಂಡ ರೈತ ದಂಪತಿಗಳೇ ಮಾಡಿ ಬೆಳೆದು ಇದೀಗ ಶ್ರೀಗಳಿಗೆ ನಮ್ಮ ಭಕ್ತಿಯ ಪೂರ್ವಕವಾಗಿ ಅರ್ಪಿಸೋಕೆ ತುಂಬಿದಂಥದ್ದು. ಸೊ ಹೀಗಾಗಿ ಇಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಅಂತ್ಯ ಸಂಸ್ಕಾರಕ್ಕೆ ಯಾರು ಚಿತೆಗೆ ಅಗ್ನಿಸ್ಪರ್ಶ ಮಾಡೋ ವಿಚಾರ ಅನ್ನೋದು ಸಂಬಂಧಪಟ್ಟಾಗೆ ಇದುವರೆಗೂ ಸ್ವಾಮೀಜಿಗಳು ಸ್ಪಷ್ಟನೆ ಕೊಟ್ಟಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಚಿತೆಗೆ ಅಗ್ನಿಸ್ಪರ್ಶ ಮಾಡೋದು ಸ್ವಾಮೀಜಿಗಳೇ. ಆದರೆ ಯಾವ ಸ್ವಾಮೀಜಿಗಳು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಸ್ಪಷ್ಟವಾಗಿಲ್ಲ. ಅದನ್ನು ಹೊರತುಪಡಿಸಿದರೆ ಈಗ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಂಪೂರ್ಣವಾಗಿ ಡಿಸೈನ್ ಮಾಡೋ ಸೇರಿದಂತೆ ಎಲ್ಲ ವ್ಯವಸ್ಥೆಗಳು ಈಗ ನಡೀತಾ ಇರುವಂಥದ್ದು. ಇನ್ನು ಮಠಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸಹಿತ ಯಾರಿಗೆ ಅಂತ್ಯ ಸಂಸ್ಕಾರಕ್ಕೆ ಅಲ್ಲಿ ಅವಕಾಶ ಸಿಗುತ್ತೋ ಇಲ್ಲೋ ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಜೊತೆಗೆ ಯಾರಿಗೆ ಈಗಾಗಲೇ ಅಲ್ಲಿ ಸ್ವಾಮೀಜಿಗಳ ಪಾರ್ಥಿವ ಶರೀರ ದರ್ಶನಕ್ಕೆ ಮಾಡೋಕ್ಕಾಗಿಲ್ಲ ಅವರು ಸಹಿತ ಇಲ್ಲೇ ಬರುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದರೆ ನೀವು ಈ ಭಾಗದಲ್ಲಿ ನೋಡ್ತಿರ್ಬೋದು, ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲೇ ಸೆಕ್ಷನ್ಸನ್ನು ಮಾಡ್ತಾ ಇದ್ದಾರೆ. ಅಂದರೆ VVIPಗೆ ಬೇರೆ ಬೇರೆ ಥರ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಕಾರಣದಿಂದಾಗಿ ಬಹಳ ಭದ್ರತೆಯನ್ನು ಒದಗಿಸಿ ಒಂದು ಕೆಲಸವನ್ನು ಈಗ ಇಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಶರ್ಮಿತಾ. ಗುರುರಾಜ್, ಈಗ 5:15ಕ್ಕೆ ಸಕಲ ಸರ್ಕಾರಿ ಗೌರವ ಸಲ್ಲಿಕೆ ಆದ ಮೇಲೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಇನ್ನೂ 2-3 ಗಂಟೆಗಳ ಕಾಲ ಅವಕಾಶ 5 ಕಾಲ ಆದ್ಮೇಲೂ ಕೂಡ ಭಕ್ತರಿಗೆ ಅಲ್ಲಿ ಸಿಗುತ್ತೆ. ಜನರಿಗೂ ಒಂದು ಆತಂಕ ಇರುತ್ತೆ. ಬಟ್ ಕಟ್ಟ ಕಡೆಯ ಭಕ್ತರಿಗೂ ಕೂಡ ಸಿದ್ದಪ್ಪ ಅಜ್ಜಿ ಅವರ ಜ್ಞಾನ ಶರೀರದ ದರ್ಶನಕ್ಕೆ ಅವಕಾಶ ಆಗ್ಲೇಬೇಕು. ಯಾರು ಕೂಡ ನೊಂದ್ಕೊಂಡು ವಾಪಸ್ ಹೋಗಬಾರ್ದು ದರ್ಶನ ಆಗ್ಲಿಲ್ವಲ್ಲ ಅಂತ. ಸೊ ಆ ಥರದೊಂದು ಸಿದ್ಧತೆ ಮಾಡ್ಕೊಂಡಿದ್ರು ಕೂಡ ಜನಸಂಖ್ಯೆ ಜಾಸ್ತಿ ಬರ್ತಿರೋದ್ರಿಂದ, ಭಕ್ತರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಒಂದು ವೇಳೆ ಅಂತಿಮ ಸಂಸ್ಕಾರ ನಡೆಯುವಂತ ಜಾಗದಲ್ಲಿ ದರ್ಶನ ಆಗದೇ ಇರೋರಿಗೆ ಏನಾದರೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಾ? ಮಾಡಿಕೊಟ್ರು ಕೂಡ ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಶರ್ಮಿತೆ ಏನಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸಹಿತ ಜಿಲ್ಲಾಡಳಿತ ಕೈಗೊಂಡಿರುವಂತಹ ಕೆಲಸಗಳು ಬಹಳ ಒಳ್ಳೆಯದಾಗಿದ್ವು. ಅಂದರೆ ಜನಸಂಖ್ಯೆ ಜಿಲ್ಲಾಡಳಿತ ನಿರೀಕ್ಷೆ ಮಾಡಿದ ಪ್ರಮಾಣದಲ್ಲೇ ಬರ್ತಾ ಇತ್ತು. ಆದರೆ ಮಧ್ಯಾಹ್ನದ ನಂತರ ಆ ಪ್ರಮಾಣ ಏರಿಕೆಯಾಗಿದ್ದರಿಂದ ಈಗ ಜಿಲ್ಲಾಡಳಿತಕ್ಕೆ ಅದು ಬಹಳ ಸಮಸ್ಯೆಯನ್ನು ತಂದಿರುತ್ತದೆ. ಜೊತೆಗೆ ನಿರೀಕ್ಷಿತ ಪ್ರಮಾಣಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗಣ್ಯರು ಸಹಿತ ಬಂದಿರೋದು ಜಿಲ್ಲಾಡಳಿತಕ್ಕೆ ಒಂದು ತಲೆನೋವಾಗಿರುತ್ತದೆ. ಯಾರ್ಯಾರು ಬರ್ತಾರೆ ಅಂತೇಳಿ ಅವ್ರಿಗೆ ಮೊದಲೇ ಮಾಹಿತಿ ಇತ್ತು, ಅಂಥವ್ರಿಗೆಲ್ಲ ರೀತಿಯ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿತ್ತು. ಆದರೆ ಅದನ್ನು ಮೀರಿ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಗಣ್ಯರು ಮತ್ತು ಸಾರ್ವಜನಿಕರು ಇಬ್ಬರು ಬಂದಿರೋದ್ರಿಂದಾಗಿ ಜಿಲ್ಲಾಡಳಿತಕ್ಕೆ ಅದು ತಲೆನೋವಾಗಿರುತ್ತದೆ. ಆದರೂ ಸಹಿತ ಜಿಲ್ಲಾಡಳಿತ ಪ್ರಕಾರ ಹೇಳ್ತಿರುತ್ತದೆ, ಒಂದು ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾಗಿದ್ದಲ್ಲಿ ಅವ್ರಿಗೂ ಸಹಿತ ದರ್ಶನಕ್ಕೆ
ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಸಹಿತ ಹಾಗೆ ಆಯಿತು. ಬೆಳಗಿನ 4:15 ಸುಮಾರುವರೆಗೂ ಮಾತ್ರ ಮಠದ ಆಶ್ರಮದ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇದೆ. ಆ ಬಳಿಕ ನೀವೆಲ್ಲರೂ ಸೈನಿಕ ಶಾಲೆ ಆವರಣಕ್ಕೆ ಬರಬೇಕು ಅಂತ ಹೇಳಿದರು. ಇಲ್ಲಿ 4:15 ಆದರೂ ಸಹಿತ ಇನ್ನೂ ಜನರ ಸಂಖ್ಯೆ ಅಧಿಕವಾಗಿದ್ದರ ಕಾರಣದಿಂದಾಗಿ ಅವರು ಸಹಿತ ವಾಪಸ್ಸು ಹೊರಡುವಂಥ ಪರಿಸ್ಥಿತಿ ಬಂತು. ಕೊನೆಗೆ ಅವರು ಅನಿವಾರ್ಯವಾಗಿ ಸೈನಿಕ ಶಾಲೆಗೆ ಹೋದರು, ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಸಿಗದೇ ಇರೋ ಕಾರಣ. ಆ ರೀತಿ ಇವತ್ತು ಆಗಬಾರ್ದು ಅನ್ನೋ ಕಾರಣಕ್ಕೆ ಸಮಯ ಅಧಿಕವಾಗಿ ಕೊಟ್ಟರು ಸಹಿತ ಇವತ್ತೇ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ಕೊಳ್ತಿರುವಂಥದ್ದು. ಇಲ್ಲಿನ ಸದ್ಯದ ವ್ಯವಸ್ಥೆಯನ್ನು ನೋಡಿದರೆ ಅದೇ ಕಂಡು ಬರ್ತಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಗಣ್ಯರು ಸಹಿತ ಬಂದು ನೋಡಿ ಹೋಗ್ತಾ ಇದ್ದಾರೆ. ಸ್ವತಃ IGP ಅವರು ಸಹಿತ ಇಲ್ಲಿ ಬಂದು ಹೋದರು, ಜಿಲ್ಲಾಧಿಕಾರಿಗಳು SP ಅವರು ಸಹಿತ ಬಂದು ಹೋಗಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರು. ಹಾಗಾಗಿ ಯಾವುದೇ ಕಾರಣ ಆದರೂ ಇವತ್ತು ಬಹುತೇಕ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಆದರೆ ಸ್ವಲ್ಪ ಸಮಯ ವಿಳಂಬವಾಗಬಹುದು ಅನಿಸುತ್ತೆ. ಈ ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡೋದನ್ನು ನೋಡಿದ್ರೆ ಬಹುತೇಕ ಸ್ವಲ್ಪ ವಿಳಂಬವಾದರೂ ಸಹಿತ ಇಂದು ಆಗೋದು ಮಾತ್ರ ಖಚಿತ ಅಂತ ಅನಿಸ್ಬೋದು. ಶರ್ಮಿತಾ. ಓಕೆ, ಥ್ಯಾಂಕ್ ಯು ಗುರುರಾಜ್ ಈ ಕ್ಷಣದ ಅಪ್ಡೇಟ್ಸ್ಗೆ. ನಮ್ಮ ಊರ ದೇವರು ಈಗ ನಮ್ಮ ಜೊತೆಗಿಲ್ಲ. ಸಿದ್ದೇಶ್ವರ ಸ್ವಾಮೀಜಿ ಅವರು ಹುಟ್ಟಿದ್ದು ಬಿಜ್ಜರಗಿಯಲ್ಲಿ, ಆದರೆ ಹಾವೇರಿ ಜಿಲ್ಲೆಯ ಅತ್ತಿಗೇರಿಯೇ ಅವರಿಗೆ ಹುಟ್ಟೂರಾಗಿತ್ತು ಅಂತ ಗ್ರಾಮಸ್ಥರು ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸಿದ್ದೇಶ್ವರ ಶ್ರೀಗಳು ನಮ್ಮೂರಿನ ಮಲ್ಲಿಕಾರ್ಜುನ ಸ್ವಾಮಿಗಳ ಅಪ್ಪಟ ಶಿಷ್ಯರಾಗಿದ್ರು. ನಮ್ಮ ಊರ ಮೇಲೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿರುವಂತಹ ನಡೆದಾಡುವ ದೇವರು ಆಗಿರುವಂತಹ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ನಮ್ಮನ್ನೆಲ್ಲ ಈಗಾಗಲೇ ಬಿಟ್ಟು ಅಗಲಿರುವಂಥದ್ದು. ಸೊ ಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಏನಂತಂದರೆ ಹಾವೇರಿ ಜಿಲ್ಲೆಯ ಜೊತೆಗೆ ತುಂಬ ಅವಿನಾಭಾವನ ನಂಟು ಹೊಂದಿದ್ರು. ಅದರಲ್ಲೂ ಕೂಡ CM ತವರು ಕ್ಷೇತ್ರ ಆಗಿರುವಂತಹ ಏನು ಅತ್ತಿಗೆರೆ ಗ್ರಾಮಕ್ಕೂ ಮತ್ತು ಅವರಿಗೂ ಅಂತಂದ್ರೆ ತುಂಬ ರೀತಿಯಾಗಿರ್ತಕ್ಕಂಥ ಸುಮಾರು ಒಂದು 10 ರಿಂದ 15 ವರ್ಷಗಳ ಕಾಲ ಒಂದು ನಂಟಿತ್ತಂತ ಹೇಳ್ಬೋದು. ಸೊ ಈ ಒಂದು ಗ್ರಾಮದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿಯನ್ನು ಹೊಂದಿದ್ರು. ಅದಕ್ಕೆ ಕಾರಣ ಏನು ಎಂಬುದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಸದ್ಯ ನಾವು ಸಿಗ್ಗಾಂವ್ ತಾಲೂಕಿನ ಅತ್ತಿಗೆರೆ ಗ್ರಾಮದಲ್ಲಿ ನಾವಿದ್ದೇವೆ. ಸೊ ಇಲ್ಲಿ ನನ್ನ ಹಿಂಭಾಗದಲ್ಲಿ ನೋಡ್ಬೋದು, ಅಂದರೆ ಇಲ್ಲೇನು ಜನರೇನಿದ್ದಾರೆ ಅವರೆಲ್ಲರೂ ಕೂಡ ಸಿದ್ದೇಶ್ವರ ಸ್ವಾಮೀಜಿಗಳ ಏನು ಆದರ್ಶಗಳೇನಿದ್ದಾವೆ, ಅವ್ರ ಸಿಂಪ್ಲಿಸಿಟಿ ಏನಿತ್ತು, ಅವರ ಸರಳ ವ್ಯಕ್ತಿತ್ವ ಏನಿತ್ತು, ಅವರ ಜ್ಞಾನ ಏನಿತ್ತು, ಅದನ್ನೆಲ್ಲವನ್ನು ನೋಡಿದವರು. ಜೊತೆಗೆ ಏನಂತಂದರೆ ಅದನ್ನು ಅನುಸರಿಸಿಕೊಂಡು ಈಗಾಗಲೇ ಅವರು ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತಂದರೆ ಅವರು ನಿನ್ನೆ ಈ ಒಂದು ವಿಚಾರ ಯಾವಾಗ ಅವ್ರಿಗೆ ಗೊತ್ತಾಯಿತು ಅಂದೇ ಏನಂತಂದರೆ ಇಲ್ಲಿ ಮಲ್ಲಿಕಾರ್ಜುನ ಆಶ್ರಮ ಅಂತ ಒಂದು ಆಶ್ರಮ ಬರುತ್ತೆ. ಆ ಆಶ್ರಮದಲ್ಲಿ ಅವರು ಓದಿದ್ದಾರೆ, ಜೊತೆಗೆ ಬೆಳೆದಿದ್ದಾರೆ. ಅಲ್ಲಿಯೂ ಕೂಡ ಏನಂತಂದರೆ ವಿಶ್ರಾಂತಿನ ತೆಗೆದುಕೊಂಡಿದ್ದಾರೆ. ಸೊ ಹೀಗಾಗಿ ಇಲ್ಲಿರ್ತಕ್ಕಂಥ ನೂರಾರು ಸಾವಿರಾರು ಏನು ಜನರೇನಿದ್ದಾರೆ, ಭಕ್ತರೇನಿದ್ದಾರೆ, ಅವರ ಒಂದು ಫೋಟೋಗೆ ಈಗಾಗಲೇ ಹೂವಿನ ಒಂದು ಮಾಲೆ ಹಾಕುವ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಅವರು ಒಡನಾಡಿಗಳು ಕೂಡ ನಮ್ಮ ಜೊತೆಗೆ ಇರುವಂಥದ್ದು. ಸೊ ಇವರೆಲ್ಲರ ಒಂದು ಮುಖವನ್ನು ನೀವು ನೋಡ್ಬೋದು ವೀಕ್ಷಕರೇ. ಅಂತಂದರೆ ನಮ್ಮ ಒಂದು ಏನು ಶ್ರೀಗಳೇನಿದ್ದಾರೆ ಅಥವಾ ನಮ್ಮ ಊರಿಗೆ ಬರುವಂತಹ ಏನು ನಡೆದಾಡುವ ದೇವರು ಏನಿದ್ರು ಅವರು ಇನ್ನು ಮುಂದೆ ನಮ್ಮ ಊರಿಗೆ ಬರುವುದಿಲ್ಲ ಎಂಬ ಒಂದು ದುಃಖದ ಮಡುವಿನಲ್ಲಿ ಕುಳಿತುಕೊಳ್ಳುವಂತಹ ಏನು ಅವರ ಈ ದೃಶ್ಯಾವಳಿಯನ್ನು ನೋಡಿದರೆ ಖಂಡಿತ ಎಲ್ಲರಲ್ಲೂ ಕೂಡ ಏನಂತಂದರೆ ಒಂದು ಮರುಕ ಹುಟ್ಟಲಾರದೆ ಇರಲಾರದು ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ನಾನು ಮಾತನಾಡ್ತಾ ಹೋಗ್ತೀನಿ. ಅವರ ಒಂದು ಕೇವಲ ಒಂದು 2-3 ವರ್ಷ ಅಥವಾ 4-5 ವರ್ಷಗಳ ಆಸುಪಾಸಿನಲ್ಲಿರುವಂತಹ ಏನು ಹನುಮಂತ ಗೌಡರು ಏನಿದ್ದಾರೆ ಅವರ ಒಂದು ಒಡನಾಡಿ, ಜೊತೆಗೆ ಅವರ ಸಂಪೂರ್ಣ ಎಲ್ಲ ರೀತಿಯಾಗಿರ್ತಕ್ಕಂಥ ಅವರು ಯಾವ ಥರ ಜೀವನ ಶೈಲಿ ಹೆಂಗೆ ರೂಢಿಸ್ಕೊಂಡಿದ್ರು, ಅವರ ಜ್ಞಾನ ಎಷ್ಟರ ಮಟ್ಟಿಗಿತ್ತು, ಹಾಗೆ ಈ ಊರಿನಲ್ಲಿ ಅನೇಕ ರೀತಿಯಾಗಿರ್ತ ಪವಾಡಗಳು ನಡೆದಿದ್ದಾವೆ ಏನೆಂಬುದ್ರ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಇವಾಗ ನೀವು ಕಂಡಂತೆ ಶ್ರೀಗಳು ಹೇಗಿದ್ರು, ಅವ್ರು ಯಾವ ಥರ ತಮ್ಮ ಜೀವನ ಶೈಲಿಯನ್ನು ರೂಢಿಸ್ಕೊಂಡಿದ್ರು, ಅತ್ತಿಗೆರೆ ಗ್ರಾಮಕ್ಕೆ ಏನು ಸಂಬಂಧ, ಅವರಿಗೆ ಅಷ್ಟೊಂದು ಪ್ರೀತಿ ಯಾಕಿತ್ತು ಅಂತ ಮುಖ್ಯಮಂತ್ರಿಗಳು ಕೂಡ ಇದನ್ನು ಹೇಳಿದ್ದಾರೆ. ಹೌದು ಸರ್, ಶ್ರೀಗಳು ನಮ್ಮೂರಿಗೆ ಅವರ ಗುರುಗಳಾದಂಥ ಮಲ್ಲಿಕಾರ್ಜುನ ಅಪ್ಪುಗಳ ಒಂದು ಪರಮ ಶಿಷ್ಯರವರು. ಯಾರು? ಸಿದ್ದೇಶ್ವರರು. ಸಿದ್ದೇಶ್ವರರಲ್ಲಿ ಅವರಿಗೆ ಒಂದು ಏನು ದೀಕ್ಷಾ ಕೊಟ್ಟರು, ಪರಮ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ನಮ್ಮ ಅತ್ತಿಗೇರಿ ಗ್ರಾಮದಲ್ಲಿ ಸತತವಾಗಿ ಒಮ್ಮೆ ಬಂದ್ರಂದ್ರೆ 3-4 ತಿಂಗಳ ಪ್ರವಚನ ಮಾಡ್ತಿದ್ರು. ಆವಾಗ ಇವರು ಬಾಲ್ಯದಲ್ಲಿ ಅವರು ಸನ್ಯಾಸಿ ಸ್ವೀಕರಿಸಿದ ನಂತರ ಅವರು ಬಾಲ್ಯದ ಒಡನಾಟ ಅತ್ತಿಗೇರಿ, ಅವರು ಹುಟ್ಟೂರು ಬಿಜ್ಜೂರು ಆದರೂ ಸಹಿತ ಅವರ ಹುಟ್ಟೂರು ಯಾವುದಂದ್ರೆ ಅತ್ತಿಗೇರಿ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊಂತಿದ್ವಿ ನಾವು. ಈಗ ಅಜ್ಜರ ಸಿದ್ದೇಶ್ವರ ಶ್ರೀಗಳು ನಮ್ಮ ಜೊತೆಗೆ ಇಲ್ಲ. ಈಗ ಅವರು ಎಷ್ಟು ನಿಮಗೆ ನೋವು ಆಗ್ತಾ ಇದೆ, ಕಳ್ಕೊಂಬಿಟ್ರಲ್ಲ ಅಂತ. ನನಗೆ ಮಾತಾಡೋಕ್ಕಾಗದಲ್ಪ ಯಪ್ಪ. ಅವ್ರನ್ನ ಐ ಹ್ಯಾವ್ ನೋ ವರ್ಡ್ಸ್ ಎಟ್ ಆಲ್. ನನ್ನ ಹತ್ರ ಶಬ್ದಗಳೇ ಎಲ್ಲ ಅವ್ರನ್ನ ಮಾತಾಗಿ ಕೇಳುವಂಥದ್ದು. ಆದರೆ ಅವರು ನಮ್ಮೂರು ಮೊನ್ನೆ ಕಾಕಂಡಿಯಿಂದ ನಮ್ಮೂರಿಗೆ ಬರುವಂಥ ಸಂದರ್ಭ ಇತ್ತು. ನಮ್ಮಲ್ಲಿ ಎಲ್ಲ ಭಕ್ತವರಿಂದ ಎಲ್ಲ ನಮ್ಮ ಊರಿನ ಹಿರಿಯರು ಹೋಗಿದ್ದರು. ಅವರು ಇಲ್ಲಿ ಬರೋಕೆ ಒಪ್ಕೊಂಡಿದ್ರು. ಪುಣ್ಯವಶಾತ್ ಅವ್ರಿಗೆ ಕೈಲಾಸವಾಸಿಗಳಾಗಿಬಿಟ್ರು. ನಮ್ಮದು ದೌರ್ಭಾಗ್ಯ ಸರ್, ನಮ್ಮದು ದೌರ್ಭಾಗ್ಯ. ಓಕೆ, ಈಗ ನಿಮ್ಮ ಊರೊಳಗಡೆ ಹಾಸ್ಪಿಟ್ಲ್ ಆಗಿರ್ಬೋದು, ಇದಾಗಿರ್ಬೋದು, ಎಲ್ಲವನ್ನ ಉದ್ಘಾಟನೆ ಅವರೇ ಮಾಡಿದ್ರಂತ, ಹೌದಾ?
ನಮ್ಮೂರಲ್ಲಿ ಹೈಸ್ಕೂಲು, ಹಾಸ್ಟೆಲು, ಗೌರ್ಮೆಂಟ್ ಹೈಸ್ಕೂಲು, ಆಶ್ರಮವನ್ನು ಎಲ್ಲ ನಮ್ಮೂರಿಗೆ ಏನು ಸೌಲಭ್ಯ ಇದ್ದಾವೆ ಅವನ್ನೆಲ್ಲ ಅವರೇ ಓಪನಿಂಗ್ ಮಾಡಿದ್ದು. ಯಾಕಂದ್ರೆ ಸಿದ್ದೇಶ್ವರರು ಅಂದ್ರೆ ಸಾಕ್ಷಾತ್ ಪರಮಾತ್ಮ ಇದ್ದಂಗೆ ನಮ್ಗೆ. ಅವ್ರನ್ನ ಜೀವನದಾಗಲ್ಲ ನಾವು ಅವ್ರನ್ನ ಎಂದೂ ಮರೆಯಲಿಕ್ಕೆ ಆಗಂಗಿಲ್ಲ ನಮ್ಮ ಕಡೆಯಿಂದ. ಸೊ ಇದಿಷ್ಟು ಅವರ ಒಡನಾಡಿಯಾಗಿರ್ತಕ್ಕಂಥ ಹನುಮಂತಗೌಡರ ಮಾತಾಗಿದೆ. ಅವ್ರ ದುಃಖವನ್ನು ನೋಡಿದರೆ ಗೊತ್ತಾಗುತ್ತೆ. ಅಂದರೆ ತಾವು ಮಾತನಾಡೋವರೆಗೂ ಕೂಡ ಏನಂತಂದರೆ ಶ್ರೀಗಳಿಗೆ ಅಗೌರವ ತೋರಬಾರ್ದು ಅಂತಂದು ಅವರು ನಮಸ್ಕಾರವನ್ನು ಹಾಕುವ ಮೂಲಕ ಏನಂತಂದರೆ ಅವ್ರು ಮಾತನಾಡಿದ್ದಾರೆ, ಕಣ್ಣೀರನ್ನು ಸುರಿಸಿದ್ದಾರೆ. ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡ್ತೀವಿ, ಜೊತೆಗೆ ಏನಂತಂದರೆ ನಮ್ಮನ್ನು ಅವ್ರು ಎಲ್ಲೂ ಬಿಟ್ಟು ಹೋಗಿಲ್ಲ ಎಂಬ ಒಂದು ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಹಾವೇರಿಯಿಂದ ರಮೇಶ್ BH, ನ್ಯೂಸ್ 18 ಕನ್ನಡ. ಸಿದ್ದೇಶ್ವರ ಶ್ರೀಗಳ ನಿಧನಕ್ಕೆ ನಟ ಯಶ್ ಸಂತಾಪವನ್ನ ಸೂಚಿಸಿದ್ದಾರೆ. ನುಡಿದಂತೆ ನಡೆದು ಸರಳತೆಯ ಸಂದೇಶವನ್ನ ಸಾರಿದ್ರು. ಶತಮಾನಗಳಿಗಾಗುವಷ್ಟು ಜ್ಞಾನದ ಬುತ್ತಿಯನ್ನ ಕಟ್ಟಿಕೊಟ್ಟಿದ್ದಾರೆ. ಸರಳತೆ ಏನು ಅನ್ನೋದನ್ನ ಸಾರಿ ಸಾರಿ ಜನರಿಗೆ ತನ್ನ ಜೀವನದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಜ್ಞಾನದ ಬುತ್ತಿಯನ್ನ ಕಟ್ಟಿಕೊಟ್ಟಿದ್ದಾರೆ. ಅಂತಹ ಒಂದು ಜ್ಞಾನ ಭಂಡಾರ ಇವತ್ತು ಅವರನ್ನ ನಾವು ಕಳೆದುಕೊಂಡಿದ್ದೇವೆ. ಸಂತ ಶ್ರೇಷ್ಠರಿಗೆ ವಿನಮ್ರ ಶ್ರದ್ಧಾಂಜಲಿ. ಓಂ ಶಾಂತಿ ಅಂತ ನಟ ಯಶ್ ಟ್ವೀಟ್ ಅನ್ನ ಮಾಡಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಶತಮಾನದ ಸಂತ, ನಡೆದಾಡುವ ದೇವರು, ದೇಶ ಕಂಡ 2ನೇ ವಿವೇಕಾನಂದ, ಜ್ಞಾನ ಯೋಗಿ ಸಿದ್ದೇಶ್ವರ ಶ್ರೀಗಳ ಜ್ಞಾನ ಶರೀರವನ್ನ ಈಗಾಗಲೇ ವಿಜಯಪುರದ ಸೈನಿಕ ಶಾಲೆಯಲ್ಲಿ ಬೆಳಗ್ಗಿನಿಂದಲೂ ಅವರ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಇಡಲಾಗಿದೆ. ಭಕ್ತ ಸಾಗರ ಅವರ ಅಭಿಮಾನಿ ವರ್ಗ ಯಾವ ರೀತಿಯಾಗಿ ನೆರೀತಾ ಇದೆ. ಸಾಗರೋಪಾದಿಯಲ್ಲಿ ಅವರ ಭಕ್ತಗಣ ಕೊನೆಯ ಬಾರಿ ಅವರ ದರ್ಶನವನ್ನ ಮಾಡಲೇಬೇಕು ಅಂತ ನಿನ್ನೆಗಿಂದಲೂ ಕೂಡ ಬರ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಅದು ಒಬ್ಬ ಸಂತ ತನ್ನ ಭಕ್ತರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ಕೊಟ್ಟ ಪ್ರೀತಿಯ ಸಂಕೇತ. ನಮಗೆ, ನಮ್ಮ ಜೀವನಕ್ಕೆ, ನಮ್ಮ ಭವಿಷ್ಯಕ್ಕೆ ಬುನಾದಿಯನ್ನ ಹಾಕಿ ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಮಾರ್ಗದಲ್ಲಿ ದಾರಿಯನ್ನ ತೋರಿಸಿಕೊಟ್ಟವರು ಅದು ಸಿದ್ದೇಶ್ವರ ಶ್ರೀಗಳು. ಅವರ ಪ್ರವಚನದಿಂದ ಎಷ್ಟೋ ಜನ ಮನ ಪರಿವರ್ತನೆಯಾಗಿದೆ. ಸಾಕಷ್ಟು ಜನರ ಬಾಳಿಗೆ ಬೆಳಕಾಗಿದ್ದಾರೆ. ಭಕ್ತ ಸಾಗರವನ್ನು ಕಂಡಾಗ ಈ ರಾಜ್ಯದ ಈ ದೇಶದ ಪ್ರತಿಯೊಬ್ಬರ ಮನಸ್ಸನ್ನು ಹೃದಯದಲ್ಲಿ ನೀವು ಇದ್ದೀರಿ ಅನ್ನುವಂಥದ್ದು ಇವತ್ತು ಅರಿವಾಗ್ತಾ ಇದೆ. ನೀವು ಎಲ್ಲೇ ಹೋಗಿ ಲಕ್ಷಾಂತರ ಜನ ನಿಮ್ಮ ಪ್ರವಚನವನ್ನು ಕೇಳಕ್ಕೆ ಸೇರ್ತಾ ಇದ್ರು. 1 ಗಂಟೆಯ ಪ್ರವಚನಕ್ಕೆ 4-5 ಗಂಟೆ ಮೊದಲೇ ಬಂದು ಕೂತು ಕಾಯ್ತಾ ಇದ್ರು. ಇದು ನಿಮ್ಮ ಮಾತಿಗೆ ಎಷ್ಟು ಗೌರವನ್ನ ಈ ರಾಜ್ಯದ ಜನ ಅಥವಾ ಅಕ್ಕಪಕ್ಕದ ರಾಜ್ಯದ ಜನ ತೋರಿಸಿದ್ರು ಅನ್ನೋದಕ್ಕೆ ಸಾಕ್ಷಿ. ಸಂತರು ಅಂದ್ರೆ ಹೇಗಿರಬೇಕು ಅನ್ನುವಂತ ದಾರಿಯನ್ನು ನೀವು ಹಾಕಿಕೊಟ್ಟಿದ್ದೀರಿ. ಸಂತರು ಹೇಗೆ ಜೀವಿಸಬೇಕು ಅನ್ನುವಂತ ಒಂದು ಪ್ರೇರಣೆಯನ್ನು ನೀವು ಕೊಟ್ಟು ಬಂದಿದ್ದೀರಿ. ನಿಜವಾದ ಈ ಶತಮಾನದ ಸಂತ ಅಂತಂದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿಯವರು ಅನ್ನುವಂಥದ್ದನ್ನು ಹೇಳಕ್ಕೆ ನಮ್ಮೆಲ್ಲರಿಗೂ ಕೂಡ ಆನಂದ ಆಗುತ್ತೆ. ಸಮಾಜ ಸಂಕಷ್ಟಗಳಿದ್ದಾಗ, ದೇಶದ ಸಂಕಷ್ಟಗಳಿದ್ದಾಗ ಒಂದೊಂದು ಶತಮಾನದಲ್ಲಿ ಒಬ್ಬೊಬ್ಬರು ಯುಗಪುರುಷರು ಹುಡ್ತಾರಂತೆ. ಭಾರತದಲ್ಲಿ ಬ್ರಿಟಿಷರಿದ್ದಾಗ ರಾಮಕೃಷ್ಣ ಪರಮಹಂಸವರು, ರಮಣ ಮಹರ್ಷಿ ಅಂತವರು, ಸ್ವಾಮಿ ವಿವೇಕಾನಂದ ಅಂತವರು ಹುಟ್ಟಿದ್ರು. ಸಮಾಜವನ್ನ ಬಡಿದೆಬ್ಬಿಸುವಂತ, ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ರು. ಆದರೆ ಇವತ್ತಿನ ಈ ಸಮಾಜಕ್ಕೆ ಅಜ್ಞಾನದಲ್ಲಿದ್ದಂತ ನಮ್ಮೆಲ್ಲರಿಗೂ ಕೂಡ ಜ್ಞಾನದ ಜ್ಯೋತಿಯನ್ನ ಮನಮನದಲ್ಲಿ ಬೆಳಗಿಸುವಂತ ಸ್ವಾಮೀಜಿ ನೀವಾಗಿದ್ರಿ. ಸರಳತೆಯ ಬದುಕಲ್ಲಿ ಬದುಕಿದ್ರಿ. ಕಂದರು ಅನ್ನುವಂಥದ್ದು ಏನೂ ಇಲ್ಲ. ಹೋಗುವಾಗ ನಾನು ಏನನ್ನೂ ಕೊಂಡು ಹೋಗಲ್ಲ, ದೇಹನೂ ಬಿಟ್ಟು ಹೋಗಲ್ಲ ಅನ್ನುವಂಥ ಆ ಒಂದು ಸರಳತೆಯನ್ನ ಮತ್ತು ಸಮಾಜಕ್ಕೆ ಮಾರ್ಗದರ್ಶಿ ಆಗುವಂತ ಒಂದು ಪ್ರೇರಣೆಯನ್ನ ಕೊಟ್ಟು ಹೋಗಿದ್ದೀರಿ. ಇಲ್ಲಿ ಬಂದಿರುವಂತ ಭಕ್ತ ಸಾಗರವನ್ನು ಕಂಡಾಗ ಈ ರಾಜ್ಯದ ಈ ದೇಶದ ಪ್ರತಿಯೊಬ್ಬರ ಮನಸ್ಸನ್ನು ಹೃದಯದಲ್ಲಿ ನೀವು ಇದ್ದೀರಿ ಅನ್ನುವಂಥದ್ದು
ಲಕ್ಷಾಂತರ ಜನ ನಿಮ್ಮ ಪ್ರವಚನವನ್ನು ಕೇಳಕ್ಕೆ ಮೈದಾನದಲ್ಲಿ ಸುಮಾರು 30 ದಿನಗಳ ಕಾಲ ತಮ್ಮ ಪ್ರವಚನವನ್ನು ಮಾಡುವುದಕ್ಕೆ ಪರಮ ಪೂಜ್ಯ ಸುತ್ತೂರು ಶ್ರೀಗಳವರು, ಪರಮ ಪೂಜ್ಯ ಆದಿಚುಂಚನಗಿರಿ ಶ್ರೀಗಳವರು, ಪರಮ ಪೂಜ್ಯ ಸಿದ್ಧಗಂಗೆಯ ಶಿವಕುಮಾರ್ ಮಹಾಸ್ವಾಮಿಗಳವರು ಅಣತಿಯಂತೆ ಪ್ರಾರಂಭ ಆದಂಥದ್ದು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಂಥ ಭಕ್ತರ ದಂಡು. ಅದೇ ರೀತಿಯಾಗಿ ಬೆಂಗಳೂರು ನಗರದ ರಾಜ್ಯದ ರಾಜಧಾನಿಯಲ್ಲಿ ಪದೇ ಪದೇ ಅವರು ಬಂದು ತಮ್ಮ ಸಂದೇಶವನ್ನು, ತಮ್ಮ ಆಶೀರ್ವಾದವನ್ನು, ನುಡಿಮುತ್ತುಗಳನ್ನು ಹೇಳುವುದರ ಮುಖೇನ ರಾಜ್ಯದ ರಾಜಧಾನಿಯಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಭಕ್ತರ ಸಮೂಹ ಇವತ್ತು ಈ ಒಂದು ಯಾತ್ರೆಯನ್ನು ನೋಡಿದ್ರೆ ಒಬ್ಬ ಪೂಜ್ಯರು ನನಗೆ ಗಮನಕ್ಕೆ ಬರ್ತಕ್ಕಂಥದ್ದು ಪರಮ ಪೂಜ್ಯ ಸಿದ್ಧಗಂಗೆಯ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಆದಿಚುಂಚನಗಿರಿಯ ಪರಮ ಪೂಜ್ಯ ಲಿಂಗೈಕ್ಯ ಬಾಲಗಂಗಾಧರ ಸ್ವಾಮೀಜಿಯವರು. ಅದನ್ನ ಹೊರತುಪಡಿಸಿದ್ರೆ ಲಕ್ಷಾಂತರ ಜನ ಭಕ್ತರು ಬಂದು ನೋಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಣ್ಣಾರೆ ನೋಡಿರೋದೇ ನಮ್ಮ ಒಂದು ಪೂರ್ವ ಜನ್ಮದ ಪುಣ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈಗ ಪರಮಾತ್ಮನ ರೂಪೆಯಾಗಿ ವೈಕುಂಠ ಏಕಾದಶಿಯ ದಿನ ನಮ್ಮ ದೇಹ ತ್ಯಾಗವನ್ನು ಮಾಡಿದ್ದಾರೆ ಅಂದ್ರೆ ಪರಮ ಪೂಜ್ಯರ ಇಚ್ಛಾಶಕ್ತಿ, ಪರಮ ಪೂಜ್ಯರ ದೂರದೃಷ್ಟಿ, ಪರಮ ಪೂಜ್ಯ ಶ್ರೀಗಳವರ ಒಂದು ದೊಡ್ಡ ಒಂದು ತಪಸ್ಸಿನ ಫಲ ಈ ಒಂದು ಸಂಖ್ಯೆಯಲ್ಲಿ ಬರೋದಕ್ಕೆ ಸಾಧ್ಯತೆ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಮೂಲೆ ಮೂಲೆಗಳಿಂದ ಕೂಡ ಬರ್ತಕ್ಕಂಥ ಭಕ್ತರ ದಂಡನ್ನು ನೋಡಿದಾಗ ಇದೊಂದು ಅವಿಸ್ಮರಣೀಯವಾದ ಅಭೂತವಾದ ಒಂದು ಸಂದೇಶವನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ ಅನ್ನೋದನ್ನ ಹೇಳಿ ಪೂಜ್ಯರಿಗೆ ನಾವು ನಮನವನ್ನು ಸಲ್ಲಿಸೋಣ. ಎಲ್ಲ ಕರ್ನಾಟಕದ 6.5 ಕೋಟಿ ಜನತೆ ಅವರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ಜೊತೆಯಲ್ಲಿ ವಿಶ್ವದ ಭೂಪಟದಲ್ಲಿ ತಮ್ಮ ಪ್ರವಚನದ ಮೂಲಕವೇ ಲಕ್ಷಾಂತರ ಭಕ್ತರಿಗೆ ಆತ್ಮ ತೃಪ್ತಿಯನ್ನ ನೀಡಿ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಇದ್ದಂತಹ ಜ್ಞಾನಯೋಗಿ ಅಮರರಾಗಿದ್ದಾರೆ. ಅದೇ ಕಾರಣಕ್ಕಾಗಿಯೇ ಜ್ಞಾನಯೋಗಿಯನ್ನ ನೋಡಬೇಕು, ಜ್ಞಾನಯೋಗಿಯ ಶರೀರವನ್ನ ನೋಡಬೇಕು ಅಂತ ಹೇಳಿ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ. ಸಾಕಷ್ಟು ರೀತಿಯಾದಂತಹ ಅವರೇ ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಇವರಿಂದ ಪ್ರೇರೇಪಣೆಗೊಂಡು ಜನ ಏನು ಕೆಲಸವನ್ನ ಮಾಡ್ತಾ ಇದ್ರು ಅಂತಹ ಒಂದು ಕೆಲಸವನ್ನ ಇವತ್ತು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಬಹಳ ಶಾಂತಿಯುತವಾಗಿ, ಬಹಳ ಸಂಯಮದಿಂದ ಪೂಜೆಯನ್ನು ದರ್ಶನ ಪಡಿಬೇಕು ಅಂತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಿನ್ನೆ ಸಾಯಂಕಾಲ ನಮ್ಮನ್ನೆಲ್ಲ ಆಗಲಿ ಒಂದು ಅವರು ನಡೆದು ಬಂದ ದಾರಿ ಕಟ್ಟಕಡೆ ಮನುಷ್ಯನನ್ನು ಸುಧಾರಣೆ ಮಾಡುವಂಥ ಎಲ್ಲ ಅವರ ಮಾತುಗಳಲ್ಲಿ, ಭಾಷಣಗಳಲ್ಲಿ, ಕೃತಿಗಳಲ್ಲಿ ಒಂದು ಮಾದರಿಯಾಗಿದ್ದಂಥವರು. ನಾವು ಬಾಗಲಕೋಟೆ, ಬಿಜಾಪುರ, ಅಖಂಡ ಜಿಲ್ಲೆಯವರಾಗಿರೋದ್ರಿಂದ ಕಳೆದ 3-4 ದಶಕಗಳ ಕಾಲ ಅವ್ರ ಜೊತೆ ಅವ್ರ ಮಾತನ್ನು ಕೇಳುವಂಥ, ಅವರ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಸದಾವಕಾಶ ನಮಗೆ ಸಿಕ್ಕಿದ್ದು ನಾವು ಪುಣ್ಯವಂತರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪೂಜ್ಯರು ಕೇವಲ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತ ಆಗಿರಲಾರ್ದೇ ಇಡೀ ದೇಶಕ್ಕೆ ಮತ್ತು ಹೊರದೇಶದಲ್ಲಿರುವಂಥ ಎಲ್ಲ ಕನ್ನಡಿಗರು ಸಹಿತ ಅವರ ಅಭಿಮಾನಿಗಳು ಅಪಾರ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಅವರು ನಡೆದು ಬಂದ ದಾರಿ ಮತ್ತೊಂದು ಪೂಜ್ಯ ಸ್ವಾಮೀಜಿಗಳಿಗೆ, ಇನ್ನಿತರ ಪೀಠಗಳಿಗೆ ಒಂದು ಆದರಣೀಯ ಅನ್ನುವಂಥದ್ದನ್ನು ಹೇಳ್ಬೋದು. ಪೂಜ್ಯರ ಸರಳತೆ ಮತ್ತು ಪೂಜ್ಯರು ಮಾತಾಡ್ತಾ ಇರುವಂಥದ್ದು
ಮತ್ತು ನುಡಿದಂತೆ ನಡೆಯುವಂಥವರು. ಅವರು ಹೇಳಲಿಕ್ಕೆ, ಅವ್ರ ಬಗ್ಗೆ ಹೇಳಲಿಕ್ಕೆ ಕನ್ನಡದಲ್ಲಿ ಯಾವುದೇ ಶಬ್ದಗಳಿಲ್ಲ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಪೂಜ್ಯರು ಕೇವಲ ಅವರೊಬ್ಬರು ವ್ಯಕ್ತಿ ಅಲ್ಲ, ಅವರೊಬ್ಬರು ಇಡೀ ನಮ್ಮ ದೇಶದ ಶಕ್ತಿ ಅಂತ ಹೇಳಿದರೆ ಅದು ಉತ್ಕೃಷ್ಟ ಆಗಲಾರ್ದು. ಅಂತ ಪೂಜ್ಯರು ಅವರು ಕಳೆದ 7 ದಿವಸಗಳಿಂದ ಯಾವುದೇ ರೀತಿಯಿಂದ ಪ್ರಸಾದವನ್ನು, ಮೆಡಿಸಿನನ್ನು ತೆಗೆದುಕೊಳ್ಳಾರ್ದೇ ಮೇಲಿನ ಕರೆ ಬಂದಿದೆ, ನಾನು ಹೋಗ್ತಾ ಇದ್ದೀನಿ, ನನ್ನ ಬೀಳ್ಕೊಡುಗೆ ಮಾಡಿಕೊಡ್ಬೇಕು ಅನ್ನೋಂಥದ್ದನ್ನು ಅವ್ರು ಹೇಳುವಂಥದ್ದು. ಅಂದರೆ ಅವರ ತಪಸ್ವಿನ ಫಲ ನಾನು ಈ ದೇಹವನ್ನು ತ್ಯಜಿಸ್ತೀನಿ ಅನ್ನೋಂಥದ್ದನ್ನು ಪೂರ್ವಭಾವಿಯಾಗಿಯೇ ಅವ್ರಿಗೆ ಗೊತ್ತಿರುವಂಥದ್ದನ್ನು ನೋಡಿದರೆ ನಿಜವಾಗಿಯೂ ಸಹಿತ ಅವ್ರ ತಪಸ್ಸಿಗೆ ಒಂದು ದೊಡ್ಡ ಶಕ್ತಿ ಇದೆ ಅನ್ನುವಂಥದ್ದು ಭಾಳ ಗೊತ್ತಾಗ್ತದೆ. ಪೂಜ್ಯರ ಅಭಿಮಾನಿಗಳು ಇವತ್ತು ನಾವು ಬೈ ರೋಡ್ ಬರುವಾಗ 10 ಕಿಲೋಮೀಟರ್ ದೂರ ಇದೆ, 10 ಲಕ್ಷಕ್ಕಿಂತಲೂ ಹೆಚ್ಚು ಜನ ಭಕ್ತಾದಿಗಳು, ಅವರ ಅಭಿಮಾನಿಗಳು ಇವತ್ತು ದಾರಿ ಉದ್ದಕ್ಕೂ ಬರ್ತಾ ಇದ್ದಾರೆ. ನಾವು ತಮ್ಮಗಳ ಮುಖಾಂತರ ವಿನಂತಿಯನ್ನು ಮಾಡೋದಿಷ್ಟೇ, ತಾವು ದರ್ಶನ ಪಡೆಯುವಾಗ ಬಹಳ ಸರಳತೆಯಿಂದ, ನಿಧಾನವಾಗಿ, ಶಾಂತತೆಯನ್ನು ಕಾಪಾಡಿ ಮತ್ತೊಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ಟು ಎಲ್ಲ ಭಕ್ತಿಗಳು ಒಂದು ನೆಮ್ಮದಿಯಿಂದ ದುಃಖವನ್ನು ತಡೆಯುವಂಥ ಶಕ್ತಿ ಭಗವಂತ ಎಲ್ಲರಿಗೂ ಕೊಡಲಿಕ್ಕೆ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಪ್ರತಿ ಒಂದು ಹಳ್ಳಿಯು, ಪ್ರತಿ ಒಂದು ಅಲ್ಲಿನ ನಗರಗಳು ಎಲ್ಲವೂ ಕೂಡ ಚಿರಪರಿಚಿತ. ಕೇವಲ ಈ ನಗರಕ್ಕೆ ನಾನು ಹೋಗಿದ್ದೀನಿ, ಅಲ್ಲಿ ಹೋಗಿಲ್ಲ ಅನ್ನೋದಿಲ್ಲ. ಉತ್ತರ ಕರ್ನಾಟಕ ಭಾಗದ ಪ್ರತಿ ಒಂದು ಹಳ್ಳಿಗಳಿಗೆ ಹೋಗಿ ಪ್ರವಚನವನ್ನ ನೀಡುತ್ತಾ ಇದ್ರು. ಆ ಪ್ರವಚನಗಳಿಂದ ಜನರಿಗೆ ಆತ್ಮ ತೃಪ್ತಿ ಸಿಗ್ತಾ ಇತ್ತು. ತಮ್ಮ ಕಷ್ಟಗಳಿಗೆ ಅಲ್ಲೇ ಉತ್ತರವನ್ನ, ಪರಿಹಾರವನ್ನ ಜನ ಕಂಡುಕೊಳ್ತಾ ಇದ್ರು. ಇವರ ಈ ಪ್ರವಚನದಿಂದಲೇ ಎಷ್ಟೋ ಜನ ತಮ್ಮ ಬಾಳಿಗೆ ಅದನ್ನೇ ಬೆಳಕಾಗಿಸಿಕೊಂಡಿದ್ದಾರೆ, ದಾರಿ ದೀಪವನ್ನಾಗಿಸಿಕೊಂಡಿದ್ದಾರೆ, ಅದರಿಂದ ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಇವತ್ತು ಅನೇಕರು ಯಾವ ರೀತಿಗೆ ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರಲ್ಲ, ಅದನ್ನ ತಂದು ತಮ್ಮ ಒಂದು ಸಾರ್ಥಕತೆಯನ್ನ ಮಾಡುವಂತಹ ಪ್ರಯತ್ನಗಳು. ಒಂದು ಕುಟುಂಬ, ನಾವಾಗಲೇ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ, ಸಗಣಿಯ ಬೆರಣಿಯನ್ನ ತಂದು ಅಲ್ಲಿ ಜೋಡಿಸಿದ್ರು. ಯಾಕಂದ್ರೆ ಅವರ ಮಾತುಗಳಿಂದ ಪ್ರೇರೇಪಣೆಗೊಂಡು ಅವರು ಹಸು ಸಾಕಾಣೆಯನ್ನ ಮಾಡಿದ್ರು. ಅದರಿಂದ ಆದಂತಹ ಬೆರಣಿಯನ್ನ ತಂದು ಆ ಕುಟುಂಬ ಉದ್ಯಮವನ್ನ ವಿಜಯಪುರ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅಸ್ತಂಗತರಾಗಿದ್ದಕ್ಕೆ ಧಾರವಾಡದ ಕಲಾವಿದರೊಬ್ಬರು ಶ್ರೀಗಳ ಮೂರ್ತಿಯನ್ನ ತಯಾರಿಸಿ ವಿಶಿಷ್ಟವಾಗಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಮಂಜುನಾಥ್ ಹಿರೇಮಠ್ ಅನ್ನೋರು ಜೇಡಿ ಮಣ್ಣಿನಿಂದ ಸ್ವಾಮೀಜಿಗಳ ಮೂರ್ತಿಯನ್ನ ತಯಾರಿಸಿ ಬಣ್ಣ ಹಚ್ಚಿ ಅಂದವನ್ನ ತುಂಬಿದ್ದಾರೆ. ಈ ಮೂರ್ತಿ ಶ್ರೀಗಳ ಪ್ರತಿಬಿಂಬದ ರೀತಿಯಲ್ಲಿ ಕಾಣ್ತಾ ಇದೆ. ಆದರೆ ಶ್ರೀಗಳು ತನ್ನ ಅಭಿವಾದನ ಪತ್ರದಲ್ಲೂ ಹೇಳ್ತಾ ಇದ್ರು, ಯಾವ ರೀತಿಯಾದಂತಹ ದೇವಸ್ಥಾನ ಬೇಡ, ಯಾವ ರೀತಿಯ ಸಮಾಧಿ ಬೇಡ, ಯಾವ ರೀತಿಯ ಪೂಜೆ ಪುನಸ್ಕಾರಗಳು ಬೇಡ, ಯಾವುದೇ ರೀತಿಯಲ್ಲೂ ಸ್ಮಾರಕಗಳು ಬೇಡ ಅನ್ನುವಂತಹ ಮಾತನ್ನ ತನ್ನ ಅಭಿವಾದನ ಪತ್ರದಲ್ಲೂ ಹೇಳಿದ್ದಾರೆ. ಆದರೆ ಅವರ ಭಕ್ತರ ಮನಸ್ಸು ಕೇಳಬೇಕಲ್ಲ. ಆ ಕಲಾವಿದರೊಬ್ಬರು ಈ ರೀತಿಯಾಗಿ ಶ್ರೀಗಳ ಒಂದು ಕಲಾಕೃತಿಯನ್ನ ರಚಿಸಿದ್ದಾರೆ. ಭಾಳ ಬೇಜಾರಾತು. ಕಲಾವಿದನಾಗಿ ನಾವೊಂದು ಏನಾರ ಮಾಡಿ ಇಲ್ಲೇ ಸುತ್ತಮುತ್ತಲರ ಜನರಿಗೂ ಅವ್ರ ದರ್ಶನ ಮಾಡಿಸ್ಬೇಕು. ಅಂತಿಮ ದರ್ಶನಕ್ಕೆ ನಾವು ಬಿಜಾಪುರದ ಮಠ ಹೋಗೋಕೆ ಆಗಂಗಿಲ್ಲ ಅಂತಂದು ರಾತ್ರೆಲ್ಲ ಕುಂತು ಅವ್ರ ಮೂರ್ತಿ ರೆಡಿ ಮಾಡಿ 2 ಅಡಿ ಮೂರ್ತಿ ರೆಡಿ ಮಾಡಿದ್ದು ಸರ್. 11 kg ಜೇಡಿ ಮಣ್ಣನ್ನು ಉಪಯೋಗಿಸಿ ಮಾಡಿದ್ದು. ಇವತ್ತು ನಮ್ಮ ಕೆಳಗೇರಿ ಗ್ರಾಮಸ್ಥರು ಇಲ್ಲಿ ಸುತ್ತಮುತ್ತಲ ಗಾಯತ್ರಿಪುರಂ ಆಗಲಿ, ಆಂಜನೇಯ ನಗರ ಎಲ್ಲ ಗ್ರಾಮಸ್ಥರು ಸೇರಿ ಶ್ರದ್ಧಾ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ನಾವು ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ವಿ. ಈ ಒಂದು ಕಲಾಕೃತಿ ಮುಖಾಂತರ ನಾವೆಲ್ಲ ಅಪ್ಪುಗಳನ್ನ ನಾವಿಲ್ಲಿ ಕಾಣ್ತೀವಿ. ಮತ್ತು ಅಜ್ಜಾರಿಗೆ ನಾವು ಕೈ ಸಿದ್ದೇಶ್ವರ ಶ್ರೀಗಳಿಗೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.